ನನಗೆ ಧ್ಯಾನ ಪರಿಚಯ ಆಯ್ತು. ಆಗಿದ್ರೆ ನಾನು ಅದು ಅಷ್ಟು ಇಂಟ್ರೆಸ್ಟ್ ತೋರ್ಸಿಲ್ಲ. ಒಂದ್ಸಲ ಏನಾಗಿದೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಈ ಜೂಮ್ ನಾನು ನನ್ನ ಅನುಭವ ಹೇಳಿದಾಗ ಇದೇ ಹೇಳಿದ್ದೆ. 18ರಲ್ಲಿ ನಾನು ನಮ್ಮ ಊರಿಗೆ ಆಂಧ್ರಕ್ಕೆ ಹೋಗ್ತಾ ಇದ್ರೆ ಒಂದು ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಂಡಿದ್ರೆ ಒಂದ್ ಬಾಳೆಹಣ್ಣು ತಗೊಂಡಿದ್ದೀನಿ. 3 ಬಾಳೆಹಣ್ಣು ತಗೊಂಡಿದ್ದೆ. 3 ಬಾಳೆಹಣ್ಣು ನಾನು ತಿನ್ನಕ್ ಆಗಲ್ಲ ಅನ್ಬಿಟ್ಟು ಒಂದು ಬಾಳೆಹಣ್ಣು ತಿಂದಿ, ಒಂದು ಬಾಳೆಹಣ್ಣು ನಾನು ಪಕ್ಕದಲ್ಲಿ ಇರೋರ್ಗೆ ಕೊಟ್ಟಿದ್ದೆ. ಅವ್ರನ್ನ ಕೇಳ್ತಾ ಇದೀನಿ ಯಾವ ಊರು ಅಂದ್ರೆ ಅವರು ಕರ್ನೂಲ್ ಮೇಡಮ್, ನಾನು ಈ ಬೆಂಗಳೂರು ಪಿರಮಿಡ್ ಅಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪಿರಮಿಡ್ ಅಂದ್ರೆ ಏನು ಅಂತ ಕೇಳಿದೆ. ಅವರು ಎಲ್ಲಾ ಪಿರಮಿಡ್ ಬಗ್ಗೆ ಹೇಳಿದರು. ಇದು ಒಂದು ಮೆಡಿಟೇಷನ್ ಮೇಡಮ್, ಧ್ಯಾನ ಅನ್ನೋದು. ನನ್ಗೆ ಆವಾಗ ಸ್ವಲ್ಪ ಹುಷಾರ್ ತಪ್ತಾ ಇತ್ತು. ಸ್ವಲ್ಪ ಡಿಪ್ರೆಷನ್ ಮೂಡಲ್ಲಿ ಇದೀನಿ, ಮನೆ ವಿಷಯ ಕಲಹ ಇಂದ. ಅವಾಗ ಅವ್ರು ಅಂದ್ರು, ಅಯ್ಯೋ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ಯಾರ್ ಕರ್ಕೊಂಡ್ ಬರ್ತಾರ ಮೇಡಮ್. ಅಲ್ಲ ನೀವ್ ನಿದ್ದೆ ಸರಿಯಾಗಿ ಬರಲ್ಲ ಅಂದ್ರೆ ನಿದ್ದೆ ಮಾಡಿ, ನಿದ್ದೆನು ಚೆನ್ನಾಗ್ ಬರುತ್ತೆ ಮೇಡಮ್. ನೀವು ಮಧ್ಯದಲ್ಲಿ ಎಚ್ಚರಿಕೆ ಆಗಿದ್ರೆ ಕೂತ್ಕೊಂಡು ಸುಮ್ನೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರಿ, ಅದಕ್ಕೆ ನೀವು ಉತ್ತರ ಕೊಡುತ್ತೆ ಅಂದ್ರು. ಆ ಮೇಡಮ್ ಏನ್ ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ದಸರಾ ಟೈಮಲ್ಲಿ ಒಂದು 5th ಡೇ ಟೈಮಲ್ಲಿ ನಮ್ ತಂದೆಯವರ ಒಂದು ಕ್ಲಾಸ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ನನಗ್ ಧ್ಯಾನ ಪರಿಚಯ ಅನ್ನೋದು ಆಗಿದೆ. ಧ್ಯಾನ ಪರಿಚಯ ಆಗಿನ ಮೇಲೆ ಏನೋಲ್ಲ ಇದೆ, ಅಯ್ಯೋ ಎಲ್ಲಾ ತರ ಸಮಸ್ತಗಳಿದೆ ಅಲ್ವಾ, ಅದೇ ತರ ಅನ್ಕೊಂಡಿದ್ದೆ. ನಾನು ಸುಮ್ನೆ ನಲ್ಲಿ ಒಂದು ರಂಗರಾವ್ ಸಾರ್ ಒಬ್ರು ಪರಿಚಯ ಆಗಿದ್ರು. ಅವ್ರೊಂದ್ ಬುಕ್ ಕೊಟ್ರು. ನಾನು ಆವಾಗ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ವೆಂಕಟೇಶ್ವರ ಸ್ವಾಮಿ ಹತ್ರ ಆ ಬುಕ್ ಇಟ್ಟು ಬಿಟ್ಟಿದೀನಿ. ಒಂದಿನ ನನ್ಗೆ ಯಾಕೋ ಬೇಜಾರಾಗಿ ಅಳ್ತಾ ಇದೀನಿ. ಆ ಬುಕ್ ಜ್ಞಾಪಕ ಬಂದ್ಮೇಲೆ ಆ ಬುಕ್ ತಗೊಂಬಂದು ನೋಡ್ತಾ ಇದೀನಿ. ಒಂದು ಫೋನ್ ನಂಬರ್ ಸಿಕ್ತು. ಅವ್ರಿಗೆ ಒಂದು ಫೋನ್ ಮಾಡಿದ್ನಿ, ಮೇಡಮ್ ನೀವು ತುಂಬಾ ದುಃಖದಲ್ಲಿ ಇದ್ರಿ, ಫಸ್ಟ್ ಕಣ್ಣು ಒರೆಸ್ಕೊಳ್ಳಿ, ದುಃಖದ ಇಂದ ಔಟ್ಸೈಡ್ ಬರ್ಬೇಕು ಅಂದ್ರೆ ನೀವು ಧ್ಯಾನ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಅವರು ವಂಶಿ ಸಾರ್ ಅಂತ ನನ್ಗೆ ಪರಿಚಯ ಆಗಿದ್ದಾರು. ಆ ಸಾರ್ ಜೊತೆ ಮಾತಾಡಿದೆ. ಅಮ್ಮ ದಿನ ಆವಿ ಉರ್ದಿ ನಿನ್ಗೆ ಗೊತ್ತಾಗತ್ತೆ, ಧ್ಯಾನ ಮಾಡಿದ್ರು. ಆವಾಗ ನಾನು ಅಂದ್ರೆ ಡೈಲಿ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿ ಹಂಗಿ ಮಾಡ್ತಾ ಇದೀನಿ ಧ್ಯಾನ ಅನ್ನೋದು. ನಾನು ನಮ್ಮ ಮಗಳು ಡೆಲಿವರಿ ಮಾಡಕ್ಕೂ ಅಮೆರಿಕಾ ಹೋಗಿದ್ದೆ. ಅಲ್ಲಿ ಏನಾಗಿದೆ ಯೂಟ್ಯೂಬ್ ನೋಡ್ತಾ ಇದ್ರೆ ಈ ಧ್ಯಾನದ ಮಾಸ್ಟರ್ಸ್ ಎಲ್ಲ ಪರಿಚಯ ಆಗಿದ್ದಾರೆ. ಆಗಿನ ಮೇಲೆ ನಾನ್ ಧ್ಯಾನ ಮಾಡ್ತಾ ಇಲ್ಲ, ಬಟ್ ಮಾಸ್ಟರ್ಸ್ ಹೇಳೋ ಎಲ್ಲಾ ವಿಷಯಗಳೆಲ್ಲ ತಿಳ್ಕೊಂಡ್ಮೇಲೆ ನನ್ಗೆ ಯಾರೋ ಒಂದು ಶಕ್ತಿ ಬಂದಂಗೆ ಆಗಿದೆ. ನಾನ್ ತಗೊಂಡೋಗಿದ್ದೆ ಮೆಡಿಸಿನ್ ಹಾಕೊಂತಾ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ನಾನು ಅನ್ಕೊಂಡಿದೀನಿ ಇದು ಕೇಳ್ತಾ ಇದ್ರೆ ಇಷ್ಟು ಶಕ್ತಿ ಬಂದ್ರು, ಧ್ಯಾನ ಮಾಡಿದ್ರೆ ಇನ್ನೂ ಶಕ್ತಿ ಬರುತ್ತೆ. ಆವಾಗ నుండి 5 ನಿಮಿಷ 10 ನಿಮಿಷ ಮಾಡ್ಕೊಂಡು ಬರ್ತಾ ಇದೀನಿ. ನಾನು ಯೂಟ್ಯೂಬ್ದಲ್ಲಿ ಕೇಳಿದ ವಿಷಯಗಳೆಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ಸುಮಾರು ಜನ ಪರಿಚಯ ಆಗಿದ್ದಾರೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನಾನು, 42 ಮೆಂಬರ್ಸ್ ಇದ್ದಾರೆ. ಡೈಲಿ ಅವ್ರಿಗೆ ಬತ್ರೀಜಿ ಒಂದು ಪಾಯಿಂಟ್ ಹೇಳಿದ್ದಾರೆ. ಎ ಬಂದ್ರೆ ಎ ಹೇಳಿ, ಬಿ ಬಂದ್ರೆ ಬಿ అని ಆ ಪಾಯಿಂಟ್ ಒಂದು ಇಟ್ಕೊಂಡು ನನಗೂ ಬಂದಿದ್ದ ನಾನ್ ತಿಳ್ಕೊಂಡಿದ್ದ ವಿಷಯಗಳು ಫ್ರೆಂಡ್ಸ್ ಹಂಚ್ಕೊಂಡು ಆಮೇಲೆ ಅವ್ರಿಗೊಂದು 10 ನಿಮಿಷ ಧ್ಯಾನ ಮಾಡ್ತಾ ಇದೀನಿ. ಆಗಿನ ನನ್ನ ಮೈಯಲ್ಲಿ ಒಂದು ಶಕ್ತಿ ಬಂದಿದಂಗೆ, ಮೆಡಿಸನ್ ಹಾಕೊಂತ ಇಲ್ಲ. ಅಲ್ಲಿನಿಂದ ಬಂದ್ಮೇಲೆ ಕರೋನಾ ಟೈಮ್, ಆಮೇಲೆ ಆ ಮೆಡಿಸನ್ ವಾಪಸ್ ಕೊಟ್ಟಿದೀನಿ. ಸ್ವಲ್ಪ ಮೆಡಿಸನ್ ಅವ್ರು ತಗೊಂಡಿರ್ತಿರ್ತೆ, ಆವತ್ತೆ ಗಿಡ ಮೂಲಿಕದಲ್ಲಿ ಆ ಮೆಡಿಸಿನ್ ಹಾಕಿ ಇವತ್ ಲಾಸ್ಟ್ ನಾನು ಇದು ಎಲ್ಲ ತಿಳ್ಕೊಂಡಿದೀನಿ, ಇನ್ನೂ ತಿಳ್ಕೋಬೇಕು ಅನ್ನೋ ಉದ್ದೇಶ ಒಂದು ಶಬ್ದ ತಗೊಂಡಿದ್ದೆ. ಕರೋನಾ ಟೈಮ್ ಆಗಿದ್ರೆ ನಮ್ಮ ಹಸ್ಬೆಂಡ್ಗೆ ಕರೋನಾ ಬಂತು. ಅವರು ಹಾಸ್ಪಿಟ್ಲ್ ಅಲ್ಲಿ ಸೇರಿಸಿದ್ದಾರೆ. ಆಮೇಲೆ ನಾನ್ ಧ್ಯಾನ ಮಾಡ್ತಾ ದಿನ ಅವ್ರಿಗೆ ಒಂದ್ ಶಕ್ತಿ ನನ್ನಿಂದ ಕಳಿಸ್ತಾ ಇದೀನಿ. ಈ ಮಾಸ್ಟರ್ಸ್ ಹೇಳೋದೆಲ್ಲ ಕೇಳಿಸ್ಕೊಂಡು ನಾನ್ ಧ್ಯಾನ ಮಾಡ್ತಾ ಇದ್ದೀನಿ. ಆಮೇಲೆ ನನ್ಗೆ ಕರೋನಾ ಬಂತು. ಹಾಗಿದ್ರೆ ನಾನು ಕರೋನಾ ತೋರ್ಸ್ಕೊಂಡಿಲ್ಲ, ಕರೋನಾ ನಾನು ತೋರ್ಸ್ಕೊಂಡಿಲ್ಲ, ನನ್ಗೆ ಏನು ಆಗಲ್ಲ. ಒಂದು ಡೋಲೋ 650 ಟ್ಯಾಬ್ಲೆಟ್ಸ್ ಮಾತ್ರ ನಾನು ತಗೊಂತಾ ಇದೀನಿ. ನನ್ಗೇನು ಆಗಲ್ಲ. ನನ್ಗೆ ಗೊತ್ತಾಯ್ತು ಜೀವನದಲ್ಲಿ ನನ್ಗೆ ಏನು ಆಗಲ್ಲ, ನಾನ್ ಚೆನ್ನಾಗಿರ್ತೀನಿ, ನಾನ್ ಕರೋನಾನು ತೋರ್ಸ್ಕೊಳಲ್ಲ, ಏನು ಇಲ್ಲ, ನಾನ್ ಸಾಯಲ್ಲ, ನಾನ್ ಭೂಮಿ ಮೇಲೆ ಬದುಕೋ ಚಾನ್ಸ್ ಇದೆ ಅನ್ನೋ ಉದ್ದೇಶದಿಂದ ಅವತ್ತು ಧೈರ್ಯ ತಗೊಂಡಿದ್ದೀನಿ. ಒಂದು 10 days ನಾನ್ ಬಂದ್ಮೇಲೆ ಅಡಿಗೆ ಮಾಡಿಲ್ಲ. ಆಮೇಲೆ ಕರ್ಚೀಫ್ ಕಟ್ಕೊಂಡು ಡೈಲಿ
ಅಡಿಗೆ ಮಾಡ್ತಾ ಇದೀನಿ. ನನ್ನ ಅಡಿಗೆ ನಮ್ಮ ಅತ್ತೆ ಮಾವನ ಮಕ್ಕಳೆಲ್ಲ ಅಡಿಗೆ ನಾನ್ ಮಾಡಿದ ಅಡಿಗೆ ಅವರು ಸೇವನೆ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಏನಾಗಲ್ಲ ಒಂದ್ ಧೈರ್ಯ ಆವತ್ತು ಅನ್ಕೊಂಡಿದ್ದೆ, ಈ ಧ್ಯಾನ ಬಿಡಬಾರ್ದು, ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ. ಆವತ್ತಿನಿಂದ ಒಂದು ನಾನೇ ನನ್ಗೇನಂದ್ರೆ ಬೇರೆಯವ್ರು ಹೇಳಿ ಬರ್ಕೊಂಡು ನಾನು ಹೇಳೋದು ಅದು ಇಷ್ಟ ಆಗಲ್ಲ. ನಾವು ನಿಜವಾಗ ಸತ್ಯ ತಿಳ್ಕೋಬೇಕು. ನಮ್ ಸತ್ಯ ತಿಳ್ಕೊಂಡಿನ ಮೇಲೆ ಅದು ಬೇರೆಯವ್ರಿಗೆ ಹೇಳ್ಬೇಕು. ಆ ತರ ಇಷ್ಟ ನನ್ಗೆ. ಆವಾಗ ಸ್ವಲ್ಪ ಜೂಮ್ಗಳೆಲ್ಲ ತೆಲುಗು ಅಲ್ಲಿ ಮಾಸ್ಟರ್ಸ್ ಪರಿಚಯ ಆಗಿದ್ರು. ವ್ಯಕ್ತಿತ್ವ ವಿಕಾಸ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನನ್ಗೆ ತುಂಬಾನೇ ಇಷ್ಟ. ಯಾವ ಜೂಮ್ಗ್ ಅಲ್ಲಿ ಕರ್ದಿದ್ದಾನು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಾಸ ಸ್ವಂತವಾಗಿ ಪಾಯಿಂಟ್ಸ್ ಬರ್ಕೊಂಡು ನನ್ನ ಗೊತ್ತಾಗಿದ್ದ ಜ್ಞಾನ ನಾನು ಸುಮಾರು ಜನಕ್ಕೆ ಹಂಚ್ತಾ ಇದ್ದೀನಿ. ಆಮೇಲೆ ಒಂದು ದಿನ ಅನಿಸಿದೆ, ಯಾವಾಗ್ಲೂ ತೆಲುಗು ಒಂದು ಇಟ್ಕೊಂಡಿನಿ. ನಾನು ಇರೋದು ಮೈಸೂರು, ಕನ್ನಡದಲ್ಲಿ ಇರೋದು, ಕನ್ನಡ ಕಲ್ತ್ಕೋಬೇಕು. ಆವತ್ತು ಅನ್ಕೊಂಡಿದ್ದೆ ತಲ್ಲಿ ತಾಯಿ ಅಂತಾರಲ್ವಾ, ಆಂಧ್ರ ತಾಯಿ, ತಂದೆ ಕರ್ನಾಟಕ. ತಂದೆ ತಾಯಿ ಭೂಮಿ ಬಂದ್ಮೇಲೆ ತಂದೆ ತಾಯಿ ಇಬ್ರು ಬೇಕು. ಅದಕ್ಕೂ ನನ್ನ ಜೀವನದಲ್ಲಿ ಮಾತ್ರ ನಾನು 2 ರಾಷ್ಟ್ರನೂ ಬಿಡಬಾರದು. ಕರ್ನಾಟಕ ಮಾತೆ ಜಗನ್ಮಾತೆ ನನ್ಗೆ ಎಷ್ಟು ಅದೃಷ್ಟ ಇದ್ರೆ, ಚಾಮುಂಡೇಶ್ವರಿ ತಾಯಿ ಪಾದದ ಹತ್ರ ನಾನು ನಿವಾಸ ಮಾಡ್ತಾ ಇದೀನಿ. ನನಗೆ ಮೈಸೂರು ಅಂದ್ರೆ ತುಂಬಾ ಇಷ್ಟ. ತುಂಬಾ ಅಂದ್ರೆ ಎಲ್ಲಿ ನೋಡು ಗ್ರೀನ್ ಸಿಟಿ ಮೈಸೂರು. ನನ್ಗೆ ಅದೃಷ್ಟ ಇಲ್ಲಿ ಊರಿಗೆ ಬಂದಿದ್ದೆ ಅನ್ಕೊಂಡು ಆವತ್ತಿನಿಂದ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಆಮೇಲೆ ಹೆಂಗೋ ಪರಿಚಯ ಆಗಿದ್ರು ಅನಿತಾ ಮೇಡಮ್ ಅವರು, ಚನ್ನಬಸಪ್ಪ ಸಾರು, ಕಾವೇರಿ ಪಿರಮಿಡ್ ಆವಾಗ నుండి ಅವ್ರ ಹತ್ರ ನಾನು ಸ್ನೇಹ ಮಾಡಿ ಮಾಸ್ಟರ್ಸ್ ಅವ್ರು ನನ್ ಪತ್ರಿಸಿ ಬಾಡಿ ವಿಕೆಟ್ ಮಾಡಿದ ಮೇಲೆ ಚನ್ನಬಸಪ್ಪ ಸಾರೇ ನನ್ನ ಗುರುಗಳು అని ಡಿಸೈಡ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅದೇ ಅಳವಡಿಸಿ ಮಾಡ್ಕೊಂಡ ನನಗ್ ಗೊತ್ತಾಗಿದ್ದ ಧ್ಯಾನ ಬೇರೆಯವ್ರಿಗೆ ಹೇಳ್ಕೊಡ್ತಾ, ಆಮೇಲೆ ಪಿರಮಿಡ್ಕಿನೂ ಸ್ವಲ್ಪ ದುಡ್ಡು ಅಮೌಂಟು ನಾನು ಒಂದು ದೊಡ್ಡ ಸೊಸೆ ಆಗಿ ಯಾಗಪ್ಪ ಮಾಡೋದು ಇದು ಅನ್ಕೊಂಡಿದೀನಿ. ಆಮೇಲೆ ಆ ಧೈರ್ಯ ಎಲ್ಲಿಂದ ಬಂತು, ಎಲ್ಲಿ ಹೋಗ್ಲಿ ಯಾರ ಹತ್ರ ಹೋಗ್ಲಿ ಕೊಡಲ್ಲ ಅನ್ನೋದು ಇದೆ. ಇಲ್ಲಿ ಹೈದರಾಬಾದ್ ಅಲ್ಲಿ ಕಡ್ತಾಲ್ ಪಿರಮಿಡ್ಕಿ ನಾನು ಒಂದು ಸ್ವಲ್ಪ ನಾನು ಪರ್ಸನಲ್ ಆಗಿ ಕೊಟ್ಟಿದ್ದೀನಿ, ಸ್ವಲ್ಪ ನಾನು ಕಲೆಕ್ಷನ್ ಮಾಡಿಕೊಟ್ಟಿದ್ದೆ. ಆಮೇಲೆ ಈಗ ಮೈಸೂರು ಪಿರಮಿಡ್ಕಿ ಕಲೆಕ್ಷನ್ ಮಾಡಿಕೊಟ್ಟಿದ್ದೀನಿ. ಬೆಂಗಳೂರು ಪಿರಮಿಡ್ಕಿನು ಅನ್ನದಾನಕ್ಕೂ ಕಲೆಕ್ಷನ್ ಮಾಡಿದ್ದೀನಿ. ಹಂಪಣ್ಣ ಸಾರು ಬಳ್ಳಾರಿದಲ್ಲಿ ಪಿರಮಿಡ್ ಕಟ್ಟಿಸ್ತಾ ಇದಾರ, ಒಂದು ಬುಕ್ ಕೊಟ್ರು. ಆಮೇಲೆ ಅದಿ ಕಲೆಕ್ಷನ್ ಮಾಡಿದ್ರು. ನಂಗೆ ಗೊತ್ತಾಗಿದೆ, ಓ ನಾವ್ ಮಾಡೋದು ತಪ್ಪು ವಿಷಯ ಅಲ್ಲ. ಇದು ನಮ್ ಸೊಸೆ ಆಗಿ ನಾನು ಅದು ಸಂಸಾರ ವಿಷಯ. ಇದು ನಮಗೋಸ್ಕರ ನಾವ್ ಮಾಡ್ತಾ ಇದೀವಿ. ನಮ್ಮ ಸೇವಾ ಪತ್ರಿಜ್ ಅವರು ಹೇಳಿದಾರಲ್ವಾ 4 ಪಿಲ್ಲರ್ಸ್ ಅವರು. ಆ 4 ಪಿಲ್ಲರ್ಸ್ ನಾನು ಇಟ್ಕೊಂಡಿದ್ಮೇಲೆ ಸೇವಾ ಅಂದ್ರೆ ತುಂಬಾ ಇಷ್ಟ ನನ್ಗೆ. ಎಲ್ಲಿ ಹೋಗ್ಲಿ ನಾನು ಸೇವಾ ಮಾಡ್ತಾ ಇದ್ದೀನಿ. ನಾನು ಒಂದು ಟ್ರೆಜರರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಮಹಿಳಾ ಸಮಾಜದಲ್ಲಿ. ಅಲ್ಲಿನೂ ನನ್ಗೆ ಸೇವೆ ನನ್ಗ್ ಗೊತ್ತಾಗಿದಷ್ಟು ಮಾಡಿ. ಆಮೇಲೆ ಮೇಡಮ್ ಏನಂದ್ರೆ 1 ಕೋಟಿ ನಿನ್ನ ಹತ್ರ ಇಟ್ಟು ನಾನು ನಿನ್ ಮುಟ್ಟಲ್ಲ ಸ್ವರ್ಣ ಅಂದ್ರು. ಆ ಪಾಯಿಂಟ್ ನಾನು ಇಟ್ಕೊಂಡು ಎಷ್ಟು ಸಂತೋಷ ಅಂದ್ರೆ, ಎಲ್ಲ ಇಷ್ಟ ಅರ್ಥ ಮಾಡ್ಕೊಂಡಿದ್ರಲ್ವಾ ನಾವು ಜೀವನದಲ್ಲಿ ಒಳ್ಳೆ ನಾವು ತಿಳ್ಕೋಬೇಕು, ಒಳ್ಳೇದು ಕಲಿಯಬೇಕು ಅಂದ್ರೆ ನಮ್ ಧ್ಯಾನ అనేది ಮುಖ್ಯ. ನಾವು ಅವಾಗ ಪೂಜಾ ಮಾಡ್ತಾ ಇದ್ವಿ, ಅಷ್ಟೋತ್ರ ಹೇಳ್ಕೊಂತಾ ಇದ್ವಿ, ಇಷ್ಟೇ ಗೊತ್ತಾಗಿರೋದು. ಅಂದ್ರೆ ನನ್ ಪೂಜೆದೇನು ತಪ್ಪಲ್ಲ, ಭಕ್ತಿ ಮಾರ್ಗದಿಂದ ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ವಿ. ಈಗ ಧ್ಯಾನ ಮಾಡ್ತಿದ್ವಿ, ಎಷ್ಟು ಜ್ಞಾನ ಅಂದ್ರೆ ಅಷ್ಟು ಜ್ಞಾನ. ಈಗ 4-5 ವರ್ಷ ಆಯ್ತು, ಮೆಡಿಸನ್ ಇಲ್ಲ, ನಾನೇ ಕ್ಯೂರ್ ಮಾಡ್ಕೊಂಡು ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲಾ ವಿಷಯಗಳು ಹಂಚ್ಕೊಳ್ಳೋದು. ಎಷ್ಟು ಸಂಬಂಧ ಬಾಂಧವ್ಯ ನಮ್ಗೂ ಎಷ್ಟು ಜಾಸ್ತಿ ಆಗಿ ಅಷ್ಟು ಸಂತೋಷ ಕೊಡುತ್ತೆ. ಒಂದೊಂದ್ಸಲ ಬೇಜಾರೇ ಹೊಟ್ಟೋಗುತ್ತೆ. ಯಾಕೆ ಅಂದ್ರೆ ನಮ್ ಜೊತೆ ಮಾಸ್ಟರ್ಸ್ ಇದ್ದಾರೆ. ಈ ಭೂಮಂಡಲ ಮೇಲೆ ಎಷ್ಟು ಶಕ್ತಿ ಇದೆ ವಿಶ್ವದಲ್ಲಿ, ಅಷ್ಟು ಶಕ್ತಿ ನಾವು ಉಪಯೋಗಿಸ್ಬೇಕು. ಉಪಯೋಗಿಸ್ಬೇಕು ಅಂದ್ರೆ ನಮ್ ಕಣ್ಣು ಮುಚ್ಕೊಂಡು ಯಾವಾಗ ಧ್ಯಾನ ಮಾಡ್ತೀವೋ ಈ ಕಾಸ್ಮಿಕ್ ಎನರ್ಜಿ అనేది ಈ ಬ್ರಹ್ಮರಂಧ್ರದಿಂದ ಹೋಗಿ ನಮ್ಮ ನಾಡಿ ಮಂಡಲ ಎಲ್ಲ ಶುದ್ಧಿ ಆಗತ್ತೆ. ಕೆಲವು ಮಾಸ್ಟರ್ಸ್ ಎಲ್ಲಾ ಹೇಳೋ ಪಾಯಿಂಟ್ಸ್ ಬರ್ಕೊಂಡು ನಾವು ಸ್ವಂತವಾಗಿ ಕಲ್ತ್ಕೋಬೇಕ್ರಿ. ಯಾವಾಗ ಆಗಿ ನಾವು ತಿಳ್ಕೋಬೇಕು. ತಿಳ್ಕೊಂಡಿನ ಮೇಲೆ ನಮ್ಮ ಜೀವನದಲ್ಲಿ ನಮ್ ವ್ಯಕ್ತಿತ್ವ ವಿಕಾಸ ಮಾಡ್ಕೋಬೇಕಂದ್ರೆ ನಮ್ಮ ಮನಸ್ಸು ಹಿಂಗೆ, ನಮ್ ಬುದ್ಧಿ ಹಿಂಗೆ, ಚಂಚಲ ಸ್ವಭಾವ అనేది ಬಿಡಬೇಕು. ನಮ್ಮ ದೇಹ ಹಿಂದೆ, ನಮ್ಮ ವ್ಯಕ್ತಿತ್ವ ಹೆಂಗಿದೆ, ಪ್ರತಿಯೊಂದು ಮಾನವ ಜೀವನದಲ್ಲಿ ಹಿಂಗಿರ್ಬೇಕಂದ್ರೆ ನಮ್ ಶಕ್ತಿ ತಗೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಇದೆಲ್ಲ ಅಳವರ್ ಮಾಡ್ಕೊಂಡು
ನಾವ್ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮಂತ ಅದೃಷ್ಟ ಜಾತಕರು ಯಾರು ಇಲ್ಲ ಅನ್ಸತ್ತೆ. ಅದೃಷ್ಟ ನಾನು ಈಗ ಅವಾಗ ಏನ್ ಅನ್ಕೊಂಡಿದೀನಿ, ದುರದೃಷ್ಟ ಅನ್ನೋದಿಲ್ಲ. ನಾವ್ ಅನ್ಕೊಂಡಿದ್ರೆ ಅದೃಷ್ಟ, ನಾವ್ ಅನ್ಕೊಂಡಿದ್ದೆ ದುರದೃಷ್ಟ ಅಷ್ಟೇ. ವಿವೇಕಾನಂದರು ಹೇಳಿದ್ರ, ನೀವ್ ಧೈರ್ಯವಾಗಿದ್ರೆ ಮುಂದಕ್ಕೆ ಹೋಗ್ತೀಯ. ವಿವೇಕಾನಂದ ಸ್ವಾಮಿ ಗುರೂಜಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರದ್ದು ಎಲ್ಲ ಬುಕ್ಕು ಎಲ್ಲ ಓದ್ತಾ ಇರ್ತೀನಿ. ಶಾರದಾ ದೇವಿ, ರಾಮಕೃಷ್ಣ ಪರಮಹಂಸ, ಆಮೇಲೆ ಪ್ರತಿಯೊಂದು ಮಾಸ್ಟರ್ಸ್ ಏನು ಅಂದ್ರೆ ಪ್ರತಿಯೊಂದು ತಿಳ್ಕೋಬೇಕು. ವಿಶ್ವ ಕಲ್ಯಾಣಕ್ಕೂ ಎಲ್ಲ ಈ ಬಾಡಿ, ಕಿಡ್ನಿ, ಲಿವರು, ಹಾರ್ಟು, ಕಿವಿ ಎಲ್ಲ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹೆಂಗು ಬೇಕೋ ನಮ್ಮ ಜೀವನ ವಿಧಾನದಲ್ಲಿ ತಿಳ್ಕೋಬೇಕು. ತಿಳ್ಕೊಂಡೆ ಒಂದು ಇಟ್ಕೋಬೇಕು, ನಾವು ಒಂದು ತಗೋಬೇಕು. ನಾನು ಈ ಆನಾಪಾನ ಎಲ್ಲ ಒಂದೊಂದು ಮಾಸ್ಟರ್ಸ್ ಹೇಳೋ ಎಲ್ಲ ಜ್ಞಾನ ತಿಳ್ಕೊಂತಾ ಇದೀನಿ. ನಾವು ಒಂದ್ ಇಟ್ಕೋಬೇಕು. ಈಗ ಎಲ್ಲಾರು ಮಮಾತ್ಮ ಸರ್ವಭೂತಾತ್ಮ ಅಂದ್ರೆ ನಮ್ಮದರಲ್ಲಿ ಇರೋ ಆತ್ಮ ಎಲ್ಲಾರ್ದಲ್ಲಿ ಇದೆ, ಎಲ್ಲಾರು ದೇವರುಗಳು. ಮತ್ತೆ ಒಬ್ಬೊಬ್ರು ಒಂದು ಹೆಸರು ಇಟ್ಕೊಂಡಿದ್ರೆ ಅಲ್ವಾ. ಈಗ ಲಕ್ಷ್ಮಿ ಅಂದ್ರೆ, ಕೃಷ್ಣವೇಣಿ ಅಂದ್ರೆ ಚೆನ್ನಬಸಪ್ಪ ಸಾರಾಣಿ, ಅನಿತಾ ಮೇಡಮ್, ಆ ತರ ನಾನು ಸ್ವರ್ಣ ನಾನೊಂದು ಇಟ್ಕೊಂಡಿದ್ದೀನಿ ಅಲ್ವಾ. ಆ ತರ ನಾವು ಒಂದು ಜ್ಞಾನ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಎಲ್ಲಾ ತರ ತಿಳ್ಕೊಂಡು ಒಂದು ಜ್ಞಾನ. ಆ ತರ ಆನಾಪಾನ ಸತಿ ಅನ್ನೋದೊಂದು ಧ್ಯಾನ ಇಟ್ಕೊಂಡು ನಮ್ಮ ಜೀವನದಲ್ಲಿ ಎಲ್ಲಾ ಮಾಸ್ಟರ್ಸ್ ಹೇಳೋ ಜ್ಞಾನ ಎಲ್ಲ ತಿಳ್ಕೋಬೇಕು. ಅದೊಂದು ನನಗ್ ಸಮುದ್ರ ಅಂದ್ರೆ ತುಂಬಾ ಇಷ್ಟ. ಸಮುದ್ರ ಅಂದ್ರೆ ಯಾಕೆ ಅಂದ್ರೆ ಆ ಸಮುದ್ರ ಎಷ್ಟು ದೊಡ್ಡದಾಗಿರತ್ತೆ ಅಂದ್ರೆ ಅದಿ ಏನನ್ನ ನಿರ್ಮಲವಾಗಿ ನಿಚ್ಚಲ ಸ್ಥಿತಿಲದಲ್ಲಿ ಇರತ್ತೆ. ಯಾರು ಒಂದೊಂದು ನದಿ ಆ ಸಮುದ್ರದಲ್ಲಿ ಸೇರ್ಸ್ಕೊಂಡು ಆಗಿನಾದ್ರೆ ಅಲ್ಲಿ ಆರಾಮಾಗಿರುತ್ತೆ. ನಾವು ಹಂಗೆ ಒಂದೊಂದು ಮಾಸ್ಟರ್ಸ್ ಹೇಳೋ ಜ್ಞಾನನ್ನ ತಿಳ್ಕೊಂಡು ಆ ಸಮುದ್ರ ತರ ನಿರ್ಮಲವಾಗಿರ್ಬೇಕು. ನಮ್ಮ ಕೆಲ್ಸ ಆ ಸಮುದ್ರ ಏನ್ ಮಾಡತ್ತೆ, ಅದ್ ಕೆಲ್ಸ ಅದು ಮಾಡತ್ತೆ. ಅದು ನೋಡಿ ಅಲಲ ರೂಪದಲ್ಲಿ ಹಿಂಗ್ ಹೋಗತ್ತೆ. ಮೊನ್ನೆ ನನ್ ತುಂಬಾ ಮೊನ್ನೆ ಕೇರಳಕ್ಕೆ ಹೋಗಿದ್ದೆ. ನಿನ್ನೆನೆ ಬಂದಿದ್ದೀನಿ ನಾನು. ಅಲ್ಲಿ 6 ಪ್ಲೇಸಸ್ ಹತ್ರ ಸಮುದ್ರ ನೋಡಿದೀನಿ. ಅಲ್ಲಿ ನೋಡಿ ಎಷ್ಟು ಖುಷಿ ಅಂದ್ರೆ ಅಲ್ಲಿ ಕೂತ್ಕೊಂಡು ಕಲ್ಲು ಮೇಲೆ ಅಬ್ಸರ್ವೇಷನ್ ಮಾಡ್ತಾ ಇದೀನಿ. ಇದು ಒಂದು ಸಮುದ್ರ, ಇದು ಒಂದು ದೇಹ ಅಲಲ ರೂಪದಲ್ಲಿ ಬರೋದು. ಅದಿ ಒಂದು ಶ್ವಾಸ ಸಮುದ್ರಕ್ಕೂ. ಇದು ನಾನು ಮಾಡೋದು ಒಂದು ಶ್ವಾಸ. ಆ ಸಮುದ್ರದಲ್ಲಿ ಯಾರನ್ನ ಬಟ್ಟೆ ವೇಸ್ಟ್ ಇದೆಲ್ಲ ಎಸಿದಿದ್ರೆ ಅದು ತನ್ನ ಒಳಗಡೆ ಇಟ್ಕೊಳಲ್ಲ, ಸಮುದ್ರ ಈಚೆಕ್ ಬರತ್ತೆ. ನಾವು ಹಂಗೆ ಯಾರನ್ನ ಅಂದ್ರೆ ಆವಾಗ ನಾನು ಅನ್ಕೊಂಡಿದ್ದೀನಿ, ನಿರ್ಣಯ ಮಾಡಿದೀನಿ, ಯಾರೇನಂದ್ರೆ ಮನೇಲಿ ಆಗಿರ್ಲಿ, ಔಟ್ ಸೈಡ್ ಆಗಿರ್ಲಿ, ಎಲ್ಲರ್ಲಿ ಯಾರೇ ಏನನ್ನ ಅಂದಿದ್ರು ನಾವು ಅದೆಲ್ಲ ನಾವು ತಲೆಗೆ ಹಾಕೋಬಾರ್ದು, ಇಟ್ಕೋಬಾರ್ದು. ಆ ಸಮುದ್ರ ಯಾವಾಗ ನಿನ್ಗೆ ಸಮುದ್ರ ಅಂದ್ರೆ ಇಷ್ಟ ಸ್ವರ್ಣ ಅನ್ಕೊಂಡಿದೀಯಲ್ವಾ, ಆತರ ನೀನ್ ಯಾಕೆ ಬೇಜಾರ್ ಮಾಡ್ಕೋಬಾರ್ದು. ಒಂದ್ ನಿರ್ಣಯ ಮಾಡ್ಕೋಬೇಕು, ಒಂದು ಗಟ್ಟಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅಷ್ಟು ಖುಷಿ ಅಂತ ಆ ಸಮುದ್ರದ ಹತ್ರ ಕೂತ್ಕೊಂಡಿದ್ರೆ ನೋಡಿ, ಎಷ್ಟು ಚೆನ್ನಾಗಿ ಮುದ್ದುವಾಗಿ ಕಲರ್ಫುಲ್ ಆಗಿ ನಿನ್ನ ಧರ್ಮ ನೀನ್ ಮಾಡ್ಕೊಂತಾ ಇದೀಯ. ನೀನ್ ಆರಾಮವಾಗಿದೀಯ. ನಾವು ಹಂಗೆ ಆ ಸಮುದ್ರ ತರಾನೇ ಇರ್ಬೇಕು. ಆ ಅಲಲ ರೂಪದಲ್ಲಿ ಬರೋದು ನೀ ಶ್ವಾಸ ತಗೊಂತಾ ಇದ್ರಿ, ಬಿಡ್ತಾ ಇದೀಯ ಸಮುದ್ರ. ನಾವು ಹಂಗೆ ಶ್ವಾಸ ತಗೊಂತಾ ಇದೀವಿ, ಬಿಡ್ತಾ ಇದೀವಿ. ನಿನ್ನ ಒಳಗಡೆ ಏನನ್ನ ಬಿಸಾಕಿದ್ರೆ ಈಚಕ್ಕೆ ತಳ್ಕೊಂಡ್ ಬರತ್ತೆ. ಹಾಗೆ ನಮ್ಮನ್ನ ಯಾರನ್ನ ಅಂದ್ರೆ ನಾವ್ ಒಳಗಡೆಗೆ ಸೇರ್ಸ್ಕೋಬಾರ್ದು, ಔಟ್ ಸೈಡ್ ಇಂದ ಕಲ್ಸ್ಬೇಕು ಅನ್ನೋ ಉದ್ದೇಶ ಆವತ್ತೇ ನಾನ್ ತಗೊಂಡಿದ್ದೀನಿ. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಇನ್ನೂ ತುಂಬಾ ಧೈರ್ಯ. ಯಾಕೆ ಅಂದ್ರೆ ನಾವು ಎಷ್ಟು ಒಂದೊಂದು ಮಾನವ ಒಂದೊಂದ್ ತರ ಇರ್ತಾರೆ ಜನ್ಮ. ಅದಕ್ಕೆ ಎಲ್ಲಾ ನಾವು ಅರ್ಥ ಮಾಡ್ಕೊಂಡಿದ್ ಯಾವ್ದ್ರಿಂದ, ನಮ್ಮ ಧ್ಯಾನದಿಂದ. ಈ ಧ್ಯಾನದಿಂದ ಜ್ಞಾನ ಕೊಡುತ್ತೆ. ಆ ಜ್ಞಾನದಿಂದ ಸತ್ಯ ತಿಳ್ಕೊತೀವಿ. ಯಾವಾಗ ನಮ್ಮ ಸತ್ಯ ತಿಳ್ಕೊಂಡಿದ್ವೋ ನಮ್ಮ ಜೀವನ ವಿಧಾನ ಬದಲಾವಣೆ ಆಗತ್ತೆ. ನಮ್ಗ್ ಗೊತ್ತಾಗಿದ್ದ ವಿಷಯಗಳೆಲ್ಲ ತಿಳ್ಕೊಂತೀವಿ. ಈಗ ಫಸ್ಟ್ ನಾನು ಭಗವದ್ಗೀತಾ ಓದ್ತಾ ಇದ್ರೆ ಸುಮ್ನೆ ಓದ್ಕೊಂಡು ಹೋಗು. ಈಗೇನಂದ್ರೆ ಆ ಭಗವದ್ಗೀತಾ, ಈ ಧ್ಯಾನದಿಂದ ಭಗವದ್ಗೀತಾ ಹೋಗ್ತಾ ಇದ್ರೆ ಆ ಕೃಷ್ಣನೇ ಅಲ್ಲಿದ್ದಾರು. ಅದ್ ಏನೋ ಪರಿಚಯ ಆಗಿದೆ, ಏನೋ ಪರಿಚಯ, ಗತ ಜನ್ಮದಲ್ಲಿ ಪರಿಚಯ ಇದೇನೋ ಆ ತರ ಅನ್ಸತ್ತೆ ಆ ಭಗವದ್ಗೀತಾ ಹೋಗಿದ್ರೆ. ಈ ಸಾಂಖ್ಯ ಯೋಗ, ಭಕ್ತಿ ಯೋಗ ಓದಿ ನಾನು, ವಿಶ್ವರೂಪ ದರ್ಶನ ಆ ಚಾಪ್ಟರ್ ಓದಿ ನಾನು, ಅರ್ಜುನ ವಿಷಾದ ಯೋಗ ಯಾವತ್ ತಗೊಂಡಿದ್ರು ಅದ್ರಲ್ಲಿ ಪಾಯಿಂಟ್ಸ್ ಎಲ್ಲ ಓದ್ತಾ ಇದ್ರೆ ಆನಂದ ಸ್ಥಿತಿ. ನಮ್ಮ ಜೀವನ ವಿಧಾನ ನಮ್ ಜೀವನ ವಿಧಾನ ಮುಂದಕ್ಕೆ ಹೋಗ್ತಾ ಇದ್ರೆ ನಾವು ಯಾಕೆ ಆಧ್ಯಾತ್ಮಿಕ ಜೀವನ అనేది ಪ್ರತಿಯೊಂದಕ್ಕೂ ಮುಖ್ಯ. ಆಧ್ಯಾತ್ಮಿಕ ಜೀವನದಲ್ಲಿ ಬದುಕಿದ್ರೆ ಆನಂದ ಸ್ಥಿತಿ. ಆ ಆನಂದ ಸ್ಥಿತಿ ಅಂದ್ರೆ ಏನಂದ್ರೆ ಬ್ರಹ್ಮಾನಂದ ಸ್ಥಿತಿ. ಆವಾಗ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ್ಲಂದ್ರಪ್ಪ ಅವರು ದೇವಾದಿ ದೇವತೆಗಳು, ಶಕ್ತಿ ದೇವತೆಗಳು ಆ ತರ ಅನ್ಕೊಂಡು ಈಗ ಪರಿಚಯ ಆಗಿನ ಮೇಲೆ ಅವರ ಧರ್ಮ ಅವ್ರು ಮಾಡ್ತಾ ಇದ್ರು. ನಮ್ಮ
ಈ ಭೂಮಂಡಲ ಮೇಲೆ ಅವರ ನಮ್ಮ ಧರ್ಮ ನಾವು ಮಾಡ್ಬೇಕು. ನಾವು ಇಷ್ಟಪಟ್ಟು ಈ ಜನ್ಮ ತಗೊಂಡಿದ್ವಿ ಭೂಮಿ ಮೇಲೆ. ಈ ಭೂಮಿ ಮೇಲೆ ಈ ಜನ್ಮ ತಗೊಂಡಿದ್ದಿನ ಮೇಲೆ ನಾವು ಅರ್ಧ ಮಾಡ್ಕೊಂಡು ಜೀವನ ವಿಧಾನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ಇದು ಬ್ರಹ್ಮಾನಂದ ಸ್ಥಿತಿ. ಅದಕ್ಕೆ ಪ್ರತಿ ಒಬ್ಬ ಮನುಷ್ಯ ಎಷ್ಟೊಂದು ಪತ್ರಿಜಿ ಅವ್ರು ಹೇಳ್ದಂಗೆ ಯಾಕೆ ಹೇಳಿದಾರೋ ಅವ್ರನ್ನ 4 ಪಿಲ್ಲರ್ಸ್ ಬುಕ್ ಓದ್ಬೇಕು. ಈಗ ಮಿಲಾರಪ್ಪ ಬುಕ್ ತಗೊಂಡಿದ್ರೆ, ರಾಮ್ತಾ ವಿಜ್ಞಾನ ತಗೊಂಡಿದ್ರೆ, ಯೋಗಿ ಆತ್ಮಕಥಾ ಇದೆಲ್ಲ ತಗೊಂಡಿದ್ರೆ ಎಷ್ಟು ಮಾಸ್ಟರ್ಸ್ ಅದೆಲ್ಲ ಅವಳ ಸ್ವಂತ ಅನುಭವಗಳಿಂದ ತಿಳ್ಕೊಂಡು ಆ ಪಡೆದಿದ್ದ ಜ್ಞಾನನ್ನೇ ನಮ್ ಪುಸ್ತಕ ರೂಪದಲ್ಲಿ ನಮಗೂ ಪ್ರಚಾರಣ ಮಾಡಿದ್ದಾರೆ. ಆ ಪುಸ್ತಕ ರೂಪದಲ್ಲಿ ಗೊತ್ತಾಗಿರೋ ವಿಷಯಗಳನ್ನ ನಾವು ತಿಳ್ಕೋಬೇಕು. ಅಟ್ಲೀಸ್ಟ್ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಆ ಆಡಿಯೋ ಇರುತ್ತೆ, ಅದ್ ನಾನ್ ಜಾಸ್ತಿ ಆಡಿಯೋ ಜಾಸ್ತಿ ಕೇಳ್ತಾ ಇರ್ತೀನಿ. ಮಾಸ್ಟರ್ಸ್ ಹೇಳೋದು ನಂಗೆ ತುಂಬಾನೇ ಇಷ್ಟ. ಯಾಕೆಂದ್ರೆ ಈ ವಿಶ್ವದಲ್ಲಿ ಎಷ್ಟೊಂದು ಮಾಸ್ಟರ್ಸ್ ಗಳಿದೆ, ಅದ್ ತಿಳ್ಕೋಬೇಕು. ಆ ಜ್ಞಾನ ತಿಳ್ಕೊಂಡಿದ್ರೆ ಅಂದ್ರೆ ಅದ್ ಅಂದಿಲ್ಲ, ತಿಳ್ಕೊಂಡಿದ್ರೆ ಆ ಜ್ಞಾನ ತಿಳ್ಕೊಂಡ್ರೆ ಒಂದೊಂದು ಮಾಸ್ಟರ್ ಹತ್ರ ಒಂದೊಂದು ವಿಷಯಗಳು ಗೊತ್ತ. ಈಗ ರಾಮಕೃಷ್ಣ ಪರಮಹಂಸ, ಶಾರದಾದೇವಿ, ಆಮೇಲೆ ನಾನು ಭಗವದ್ಗೀತಾನು ಇಷ್ಟಪಡ್ತೀನಿ. ಹಂಗೆ ಅಲ್ಲಾ ಹೇಳೋದು, ಕುರಾನು ಅದಿನೇ ಇಷ್ಟ. ನನಗೂ ಫಸ್ಟ್ ನಿಂದ ಬೈಬಲ್ ಇಷ್ಟ. ಬೈಬಲ್ ಇದೆಲ್ಲ ನಾವು ಗೌರವ ಕೊಡಬೇಕು. ಜಾತಿ ಧರ್ಮ ಕುಲ ಅನ್ನಲ್ಲ, ಇದೆಲ್ಲ ನಾವು ಅವ್ರವ್ರ ಕುಲದಲ್ಲಿ ಅವ್ರು ಇರ್ಲಿ. ನಾವು ನಾನು ಬೈಬಲ್ ನೋಡ್ನೆ ಖುಷಿ ಪಡ್ತೀನಿ. ಆಮೇಲೆ ಅದ್ರಲ್ಲಿ ಇದು ಅವ್ರ ಕುರಾನ್ ಹೇಳಿದ್ರೆ ಅದಿನೂ ಖುಷಿ ಪಡ್ತೀನಿ. ಯಾಕೆ ಅಂದ್ರೆ ಇದೆಲ್ಲ ನಾವು ಕಲ್ಪಿತ ಮಾಡ್ಕೊಂಡಿದ್ದಿ. ಕುಲ ಮತ ಭೇದಗಳು ಅನ್ನೋದು ನಮ್ದೆಲ್ಲ ಒಂದೇ ಮಾನವ ಜಾತಿನೇ. ಅದೊಂದು ಸಬ್ಜೆಕ್ಟು. ನಾನು ಏನು ಇಷ್ಟಪಡ್ತೀನಿ ಅಂದ್ರೆ ಮಾಸ್ಟರ್ಸ್ ಹೇಳೋದೇನಂದ್ರೆ ಪ್ರತಿಯೊಂದು ಜ್ಞಾನಿ ಆಗಬೇಕು. ಆ ಜ್ಞಾನಿನಿಂದ ಸತ್ಯ ಮಾರ್ಗ ಹೋಗ್ಬೇಕು. ಸತ್ಯ ಅಂದ್ರೆ ನಿಜమైన ಸತ್ಯ ತಿಳ್ಕೊಬೇಕು. ಈಗ ನಾವು ಎಲ್ಲಿಂದ ಬಂದಿದೀವಿ, ಆ ಮೂಲ ಚೈತನ್ಯ ಸ್ಟಾರ್ಟಿಂಗು ಬಿಂದು ಮಾತ್ರಮೇ ಇದೆ ಅಂತ. ಆ ಬಿಂದು ಏನ್ ಅನ್ಕೊಂಡಿದ್ದೆ, ತನ್ನನ್ನು ತಾನು ನೋಡ್ಕೋಬೇಕು. ತಾನು ನೋಡ್ಕೋಬೇಕು. ಹೆಂಗ್ ನೋಡ್ಕೋಬೇಕು ಅಂದ್ರೆ ಒಂದು ಆಕಾರ ಬೇಕಲ್ವಾ, ಒಂದು ಶಕ್ತಿಗೆ ಒಂದು ಆಕಾರ ಬೇಕು. ಆಮೇಲೆ ಅದು ಯಾವಾಗ ಆಲೋಚನಾ ಮಾಡಿದೋ ಆಕಾರ ಬೇಕಂದ್ರೆ ಅದು ಇದೆಲ್ಲ ಸೃಷ್ಟಿ ಆಗಿದೆ. ಅಂದ್ರೆ ನೀವ್ ನೋಡಿದ್ರ ನನ್ ಕೇಳ್ಬೋದು. ನಾನ್ ನೋಡಿಲ್ಲ, ಮಾಸ್ಟರ್ಸ್ ಹೇಳೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನಾನು ತಿಳ್ಕೊಂಡಿದ್ದು ಅದು ಹೇಳ್ತಾ ಇದ್ದೀನಿ. ನನ್ಗೆ ಯಾವಾಗ ಒಂದು ಅನುಭವ ಅನ್ನೋದು ಏನು ಆಗಿಲ್ಲ. ನನ್ ಕಣ್ಣು ಮುಚ್ಕೊಂಡಿದ್ರೆ ಯಾವಾಗ ಬ್ಲಾಕ್ ಆಗೇ ಇರುತ್ತೆ. ಸುಮಾರು ಮಾಸ್ಟರ್ಸ್ ಕೇಳಿದೀನಿ, ಗತ ಜನ್ಮದಲ್ಲೇ ನೀನ್ ಅನುಭವ ಆಗಿದೆ ಅಮ್ಮ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ, ಯಾವ್ದು ಅದೇನು ಅನುಭವ ಆಗಿಲ್ಲ అని ನೀವು ಊಹಾ ಚಿತ್ರಗಳು ಇರುತ್ತೆ, ಅದು ನೀವು ಊಹಾ ಮಾಡ್ಕೊಂತಾ ಇಲ್ಲ ಇನ್ನೇನು. ಆವಾಗ್ನಿಂದ ನನ್ಗೂ ತುಂಬಾನೇ ಖುಷಿ. ಅನುಭವ ಆಗಿಲ್ಲ ಅಂದ್ರೆ ಗತ ಜನ್ಮದಲ್ಲಿ ನಾನು ತಿಳ್ಕೊಂಡಿದೀನಿ ಎಲ್ಲ. ಅದಕ್ಕೆ ಹೆಸರೇ ಈ ಜನ್ಮದಲ್ಲಿ ನನ್ಗೆ ಅನುಭವ ಆಗಿಲ್ಲ. ನಾನ್ ಧ್ಯಾನ ಮಾಡ್ಬೇಕಾದ್ರೆ ಅಷ್ಟು ಇಷ್ಟ. ಧ್ಯಾನ ಮಾಡುವೆ. ಆಮೇಲೆ ಮಾಸ್ಟರ್ಸ್ ಹೇಳೋ ಜ್ಞಾನ ತಿಳ್ಕೋಬೇಕಂದ್ರೆ ಇನ್ನೂ ಇಷ್ಟ. ಧ್ಯಾನದಿಂದ ಆ ಮಾಸ್ಟರ್ಸ್ ಹೇಳೋ ಜ್ಞಾನದಲ್ಲಿ ಅಮೃತ ರಸ ಇರತ್ತೆ. ಆ ಅಮೃತ ರಸ ಅವ್ರು ಏನೇನಂದ್ರೆ ಪಡಿತಿದ್ದಾರೆ. ಆ ಅಮೃತ ರಸ ಪಡೆದಿ ಯಾವಾಗ್ಲೂ ನನ್ ಬೆಡ್ ಅಲ್ಲಿ ರಾಮ್ತಾ ಬುಕ್ అనేది ಯಾವಾಗ್ಲೂ ಇದ್ದೇ ಇರತ್ತೆ. ಇವ್ರೇನಂದ್ರೆ ಭಗವದ್ಗೀತಾ ರಾಮ್ತಾ ಬುಕ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಿ ಹೋಗ್ಲಿ ಇದು ಎತ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಇವರು ವ್ಯಕ್ತಿತ್ವ, ರಾಮ್ತಾ ಮಾಸ್ಟರ್ ಏನಂದ್ರೆ ಅವರ ವ್ಯಕ್ತಿತ್ವ ನಿಜ ಜೀವನದಲ್ಲಿ ಅವರು ತಿಳ್ಕೊಂಡು ಅವರ ಅಭ್ಯಾಸ ಮಾಡಿ ಅವಗಾಹನ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಜೆ ನೈಟನಿ ಇವರು ಎತ್ರ ಆತ್ಮರೂಪದಲ್ಲಿ ಬಂದಿ ಅವರು ಈ ಬುಕ್ ರೂಪದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಜ್ಞಾನ. ಆ ಜ್ಞಾನ ಏನಂದ್ರೆ ನಮ್ಮ ವ್ಯಕ್ತಿತ್ವ ನಾವು ವಿಕಾಸ ಮಾಡ್ಕೋಬೇಕು. ಯಾಕೆ ವಿಕಾಸ ಮಾಡ್ಕೋಬೇಕು ಮೇಡಮ್ ಅಂತ ಕೇಳ್ಬೋದು ನೀವು. ನಮ್ಮ ಜೀವನ ಮೂಲ ಚೈತನ್ಯ ಏನು, ನಾವ್ ಎಲ್ಲಿಂದ ಬಂದಿದ್ವಿ ಈ ಭೂಮಂಡಲಕ್ಕೆ, ಈ ಭೂಮಂಡಲ ಅಂದ್ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ, ಸಂಸಾರ ತಗೊಂಡಿದ್ವಿ. ಈ ಸಂಸಾರದಲ್ಲಿ ನೀವು ನಿರ್ವಹಣೆ ಹೆಂಗ್ ಮಾಡ್ಕೋಬೇಕು, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ಸಂಸಾರ. ಬಟ್ ಧ್ಯಾನ ಆವಾಗ ಎಲ್ಲ ಗೊತ್ತಿಲ್ಲ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಈ ಸಂಸಾರ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ನನಗಿಬ್ರು ಮಕ್ಕಳು, ನನ್ನ ಜೀವನದಲ್ಲಿ ಅವ್ರಿಗಿನೇ ಮದುವೆ ಮಾಡಿದೀನಿ. ನನ್ನ ಕರ್ತವ್ಯ ಏನು, ನನ್ನ
ನೆರವೇರಿಸ್ಕೊಂಡು ಮನೆದೆಲ್ಲ ನೋಡ್ಕೊಂಡು ಔಟ್ಸೈಡ್ ನಾನು ಬರ್ತೀನಿ. ಅದು ಯಾತಕ್ಕೋಸ್ಕರ ಬರಬೇಕಾದ್ರೆ ನನ್ನ ಜನ್ಮ ನಾನ್ ತಗೊಂಡಿದ ಮೇಲೆ ನಾನು ಒಂದು ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಲ್ವಾ. ಹೋಗ್ಲಿ ಯಾವಾಗ್ಲೂ ಸಂಸಾರ 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 ಅಂದ್ರೆ ಅದ್ ಹಂಗೆ ಆಗತ್ತೆ. ನಾವ್ ಚೇಂಜ್ ಆಗಿದ್ರೆ ಒಂದು ರುಕ್ಮಿಣಿ ಮೇಡಮ್ ಅಲ್ಲಿ ಒಬ್ರು ಬಂದ್ರು ಅವಾಗ ನಮ್ಮ ಮನೆಗೆ ಅವ್ರು ಹೇಳ್ಕೊಟ್ಟಿದ್ದಾರೆ. ನೀನ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ, ಎಷ್ಟು ಆನಂದ ಆಗತ್ತೆ ನಿಮ್ ಬೊಡ್ಸೋ ವಿಧಾನ. ಅದಕ್ಕಾಗಿ ನಾನು ಇಲ್ಲಿ ಉಳ್ಕೊಂಡಿದೀನಿ ಅಲ್ಲ ಅಲ್ಲ ಒಂದು ಮಾಸ್ಟರ್ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಖುಷಿ ಪಟ್ರು, ಎಷ್ಟು ನಿರ್ಮಲವಾಗಿ ನಿಚ್ಚಲವಾಗಿ ಎಷ್ಟು ಬೊಡ್ಸೋ ವಿಧಾನ. ಆಗಿನ ನೀನೊಂದ್ ಹೇಳ್ತೀನಿ, ನೀನು ಬೇಜಾರ್ ಮಾಡ್ಕೋಬೇಡಿ. ನೀನು ತಿಳ್ಕೋಬೇಕು. ಏನ್ ತಿಳ್ಕೋಬೇಕು ಮೇಡಮ್ ಅಂದೆ ಅವತ್ತು. ನೀನು ಸಂಸಾರ ವಿಷಯ ಎಲ್ಲ ಮಾಡಿದೀಯಾ ಮಾಡಿ, ನಾನ್ ಬೇಡ ಅಂದಿಲ್ಲ, ನೀನ್ ಇರೋವರೆಗೂ ಮಾಡಿ. ನೀನ್ ತಿಳ್ಕೊಂಡು ನೀನ್ ಔಟ್ಸೈಡ್ಗೆ ಹೋಗಿ ನಿನ್ನ ಸೇವಾ ನಿನ್ನ ಹತ್ರ ಬರೋದು ಅದೇ. ಇದೆಲ್ಲ ಮನೆ ಮಟ್ಟ ಎಲ್ಲ ಗಂಡ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಹೋಗ್ತೀಯ ಸ್ವರ್ಣ. ನೀನೊಬ್ಳೆ ಹೋಗೋದು ಆತ್ಮ ರೂಪದಲ್ಲಿ, ಶರೀರಾನು ಬಿಡ್ತೀಯ. ನಿನ್ನ ಆತ್ಮ ರೂಪದಲ್ಲಿ ನೀನು ಆಸ್ತಿ ತಗೊಂಡ ಹೋಗ್ಬೇಕಲ್ವಾ. ಬ್ಯಾಂಕಿನಲ್ಲಿ ದುಡ್ಡು ಹೆಂಗ್ ಮಡ್ಕೊಂತೀವೋ ಆಮೇಲೆ ನಮ್ಮ ಆತ್ಮ ರೂಪದಲ್ಲಿ ನಾವು ನಮ್ಮ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಇದು ಕೆಲವರೆಲ್ಲ ಏನಂತಾರೆ, ಅಯ್ಯೋ ಆವಾಗ ನೋಡ್ಕೊಳ್ಳೋಣ ಬಿಡು ಅಂದ್ರು. ನಾನ್ ಅಂತೀನೋ, ಬ್ಯಾಂಕಿದಲ್ಲಿ ಯಾಕೆ ದುಡ್ಡು ಮಾಡ್ಕೋಬೇಕು, ಆವಾಗ ನೋಡ್ಕೋಬಾರ್ದಾ? ಬ್ಯಾಂಕಿದಲ್ಲಿ ಯಾಕೆ ನಾವು ದುಡ್ಡು ಮಡ್ಕೊಂತೀವಿ? ಅದು ಫ್ಯೂಚರ್ ಫಂಡು, ಫ್ಯೂಚರ್ ಇದೆಯಂಗೆ ಮರಣಾಂತರ ಜೀವನ అనేది ಒಂದಿದೆ. ನಮ್ಮ ಮರಣ ಆಗಿನ ಮೇಲೆ ಏನು ಅದ ಅನ್ನೋದು. ಆ ಮರಣಾಂತರ ಜೀವನಕ್ಕೋಸ್ಕರ ನಮಗೋಸ್ಕರ ನಾವು ಬದುಕಬೇಕಂದ್ರೆ ನಾವು ಇದೆಲ್ಲ ತಿಳ್ಕೋಬೇಕು. ಒಂದೊಂದು ಪಾಯಿಂಟ್ ತಿಳ್ಕೊಂಡು ನಮ್ಗೆ ಗೊತ್ತಾಗಿದೆ, ಕೆಲವು ಗೊತ್ತಿತ್ತು ಗೊತ್ತಾಗಿದ್ದೆಲ್ಲ ಮಾಸ್ಟರ್ಸ್ ಕೇಳ್ಬಿಟ್ಟು ಬರ್ಕೊಂಡು ಅದು ಏನಂತ ತಿಳ್ಕೊಂಡು ಪೂರ್ಣ ವಿಶ್ವಾಸದಿಂದ ಯಾವಾಗ ಚೇಂಜ್ ಆಗುತ್ತೆ ನಮ್ಮ ಮನಸ್ಸು ಬುದ್ಧಿ ಎಲ್ಲಾ ಚೇಂಜ್ ಆಗುತ್ತೆ. ನಿನ್ನ ಮನಸ್ಸೇನು, ನಿನ್ನ ಬುದ್ಧಿ ಏನು, ನಿನ್ನ ಜ್ಞಾನ ಏನು, ನಿನ್ನ ಸತ್ಯ ಏನು, ಎಲ್ಲ ಇವೆಲ್ಲ ಒಂದೊಂದು ಪಾಯಿಂಟ್. ನಾನು ಸಮುದ್ರ ಅವಾಗ ಹೇಳಿದಿನಲ್ವಾ, ಒಂದೊಂದು ನದಿನು ಸೇರತ್ತೇನೆ. ನಮ್ಮ ದೇಹದಲ್ಲಿ ಎಲ್ಲ ತಿಳ್ಕೋಬೇಕು. ನಮ್ಮ ಶರೀರ ತತ್ವ ಏನು, ನಮ್ಮ ಮನಸ್ಸೇನು, ನಮ್ಮ ಬುದ್ಧಿ ಏನು, ನಮ್ಮ ಆತ್ಮ ಏನು. ನಮ್ಮ ಒಂಟಿಯಾಗಿದ್ದಾಗ ನಮ್ಮ ಈ 4 ದಾಟಿದ್ರೆ ಪರಮಾತ್ಮದಲ್ಲಿ ನಾವು ಸೇರ್ಬೋದು. ಪರಮಾತ್ಮದಲ್ಲಿ ಸೇರ್ಬೇಕಂದ್ರೆ ಇಲ್ಲಿಂದ ಗ್ಯಾಪ್ ಇದೆ. ಇದೆಲ್ಲ ತಿಳ್ಕೊಂಡು ನಾವು ಈ ಗ್ಯಾಪ್ನೆಲ್ಲ ಫಿಲಪ್ ಮಾಡ್ಕೊಂಡು ಹೋಗ್ಬೋದು. ಹೋಗಿದ್ರೆ ಆವಾಗ ನಮ್ ಜನ್ಮ ಅನ್ನೋದು ಹಿಂಗ್ ಇರಲ್ಲ. ಸಾಕಂತೀವಲ್ವಾ ಕೆಲವು ಟೈಮ್. ನಾನ್ ತಿರ್ಗಾ ಹುಟ್ಟಬೇಕನ್ನೋ ಆಸೆ. ಯಾಕೆ ಅಂದ್ರೆ ಇನ್ನೂ ಜ್ಞಾನ ಪಡೀಬೇಕು. ಲೇಟಾಗಿ ಜ್ಞಾನ ಪಡೆದಿದ್ದೀನಿ. ಇನ್ನು ನನ್ ಜ್ಞಾನ ರಸ ಹಿಂಗ್ ಕುಡಿಯಬೇಕನ್ನೋದು ತುಂಬಾ ಆಸೆ. ಈ ಸಾಲ್ತಾ ಇಲ್ಲ ಈಗ. ನನ್ಗೆ ಅದಕ್ಕೋಸ್ಕರ ನಾನು ಈ ಜ್ಞಾನ ಲೇಟಾಗಿ ತಿಳ್ಕೊಂಡಿದೀನಿ. ನಾನು ಈ ಜನ್ಮದಲ್ಲಿ ಚಿಕ್ಕದ್ರಲ್ಲಿ ತಿಳ್ಕೊಂಡಿಲ್ಲ. ಅರ್ಧ 50 ಬಂದ್ಮೇಲೆ ತಿಳ್ಕೊಂಡಿನಿ. ಇನ್ನೂ ತಿಳ್ಕೋಬೇಕು ಅನ್ನೋ ಉದ್ದೇಶ ನನ್ಗೆ ನೆಕ್ಸ್ಟ್ ಜನ್ಮಾನು ಬರ್ಬೇಕು ಗುರುಗಳೇ అని ಕೇಳ್ಕೊಂತೀನಿ. ನಾವು ಯಾವಾಗ ಇದೆಲ್ಲ ಮಾಡ್ತಾ ಇದ್ರೆ ನಮ್ಮ ಜೊತೆ ಆ ಪ್ರಕೃತಿ ಆನಂದ ನಮ್ಮ ಜೊತೆ ಮಾತಾಡ್ತಂಗೆ ಇರತ್ತೆ. ನಾವು ವಾಕಿಂಗ್ ಹೋಗಿ ಅಬ್ಸರ್ವ್ ಮಾಡಿ ನೀವು ಹೋಗ್ತಾ ಇದ್ರೆ, ನಾನು ಗಿಡ ಎಲ್ಲ ಏನನ್ನೇ ಸಿಕ್ಕಿದ್ರೆ ಯಾರು ಇಲ್ಲ ಅಂದ್ರೆ ಆ ಗಿಡದ ಹತ್ರ ಹೋಗಿ ಹಗ್ ಮಾಡ್ಕೊಂಡಿ ಮುದ್ದಾಡಿ ಐ ಲವ್ ಯು అని ಹೇಳ್ತೀನಿ. ಯಾರನ್ನ ನೋಡಿದ್ರೆ ನೋಡಲ್ಲ, ಏನಿ ಇವಳು ಹುಚ್ಚಿನ ಆಗಿದ್ದೇನೆ, ಧ್ಯಾನ ಅಂತಾಳು, ಇದೇನೋ ಹುಚ್ಚಿನ. ಯಾರು ಇಲ್ಲ ಅಂದ್ರೆ ಅದೇ ಕೆಲಸ ಮಾಡೋದು. ಒಬ್ರು ಹೋಗಿ ನಾವು ಪ್ರಯಾಣ ಮಾಡಬೇಕಂದ್ರು ನನ್ನ ಜೊತೆಲೆ ಯಾರಿದಾರು, ಅಯ್ಯೋ ಪ್ರಕೃತಿ ಇದೆ. ಪ್ರಕೃತಿ ಆನಂದ, ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದೆಲ್ಲ ನಮ್ ಜೊತೆ ಇದೆ ಅನ್ನೋ ಧೈರ್ಯ ಇರತ್ತೆ. ಹೋಗ್ತಾ ಇದ್ರೆ ಅದಕ್ಕೊಂದ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಏನಂದ್ರೆ ಧ್ಯಾನ ಕಲ್ತ್ಕೊಳ್ಳಿ. ಧ್ಯಾನ ಕಲ್ತ್ಕೊಂಡಿದ್ರೆ ಜ್ಞಾನ ಇರುತ್ತೆ. ಆ ಜ್ಞಾನದಿಂದ ನಾವು ಸತ್ಯ ಮಾರ್ಗಕ್ಕೆ ಹೋಗ್ತೀವಿ. ಯಾವಾಗ ಸತ್ಯ ಮಾರ್ಗಕ್ಕೂ ನಾವು ದಾರಿ ಪಡಿತೀವೋ ನಮ್ಮ ಜೊತೆಯೇ ಆ ಸತ್ಯ ಮಾರ್ಗ ಬರ್ತಾ ಇರತ್ತೆ. ನಮ್ಮ ಮಾಸ್ಟರ್ಸ್ ಎಲ್ಲ ದೇವಾದಿ ದೇವತೆಗಳಲ್ಲಿ ಇದಾರಲ್ವಾ, ನಮ್ಗೆ ಹೆಲ್ಪ್ ಮಾಡೇ ಬರ್ತಾರೆ. ಡೈರೆಕ್ಟ್ ಅವ್ರು ಕಾಣಿಸಲ್ಲ. ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದೀನಲ್ವಾ, ಇದೆಲ್ಲ ಒಂದೊಂದು ಸಲ ಯಾವಾಗನ್ನ ಬೇಜಾರಾಗಿದ್ರೆ ಏನೋ ಸಂತೋಷ ತಕ್ಷಣ 10 ನಿಮಿಷಕ್ಕೆಲ್ಲ ಸಂತೋಷ ಸ್ಥಿತಿಗೆ ಬರ್ತೀನಿ. ನಾನು ಅರ್ಥ ಮಾಡ್ಕೊಂಡು ಮಾಸ್ಟರ್ಸ್ ಏನ್ ಹೇಳೋದಂದ್ರೆ, ಪ್ರತಿಯೊಂದು ಮಾಸ್ಟರ್ ಅನ್ನೆಲ್ಲ ಕೇಳೋರು ಮಾಸ್ಟರ್ಸ್, ಹೇಳೋರು ಮಾಸ್ಟರ್ಸ್. ನಮ್ದೆಲ್ಲ ಒಂದು ಧ್ಯಾನ ಕುಟುಂಬ. ಈ ಧ್ಯಾನ ಕುಟುಂಬದಲ್ಲಿ ಕುಲ ಮತ ಭೇದ ಏನು ಇಲ್ಲ. ಎಷ್ಟು ಆನಂದ ನಮ್ ಧ್ಯಾನಿ ಜೊತೆ ಮಾತಾಡ್ತಾ ಇದ್ರಿ, ಅದ್ ಆನಂದನೇ ಬೇರೆ ಆಗುತ್ತೆ. ಕೋಪ ಬಂದ್ಮೇಲೆ ಆ ಕೋಪ ನಾವು ಸೈಡ್ಗೆ ಹಾಕಿ ಕೋಪ ಯಾಕೆ ನಮ್ಗೆ ತಿರ್ಗಾ ನಮ್ಮ ಸ್ಥಿತಿಗೆ ನಾವ್ ಬಂದು
ಮಾತಾಡ್ತಾ ಮಾತಾಡ್ಕೊಂಡು ನಾವು ಖುಷಿಯಾಗಿ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಅದಕ್ಕೂ ನಮಗ್ ಗೊತ್ತಾಗಿದ್ದ ವಿಷಯಗಳು ನಾವು ಪಡೆದಿದ್ದು ನಾವು 4 ಜನಕ್ಕೂ ಹಂಚಿದ್ರೆ ಅದೇ ತೆಲುಗಲ್ಲಿ ಹೇಳ್ತಾರಂటే పంచిದ್ರೆ పెంచబడుతుంది ಅಂటారు తెలుగులో. ಕನ್ನಡದಲ್ಲಿ ಹಂಚಿದ್ರೆ ಜಾಸ್ತಿ ಆಗತ್ತೆ ಜ್ಞಾನ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಮಾಸ್ಟರ್ಸ್ ಏನಂದ್ರೆ ಸತ್ಯ ತಿಳ್ಕೋಬೇಕು. ಊರ್ಕ ನಾವು ಧ್ಯಾನ ಮಾಡಿದ್ವಿ ಬುಕ್ ಓದ್ ಆ ಬುಕ್ ಓದಿದ್ರೆ 2 ಲೈನ್ ನನ್ನ ಅನುಭವ ಪ್ರಕಾರ ಓದಿದ್ರೆ ಅದ್ರಲ್ಲಿ ಏನಿದೆ ಆ ಕಾನ್ಸೆಪ್ಟ್ ಏನು ಅದಿ ದಿನಕ್ಕೂ ಫುಲ್ ಓದೋದಲ್ಲ. 4 ಲೈನ್ ಓದ್ಕೊಂಡನು ಆ ಓದಿರೋ ಏನಿದೆ ತಿಳ್ಕೋಬೇಕು. ಈ ಶರೀರ ತತ್ವ ಏನಂದ್ರೆ ಯಾವಾಗ ಈ ಶರೀರ ತತ್ವ ತಿಳ್ಕೊಂತೀನೋ ಈ ಶರೀರದಲ್ಲಿ ಇರುವ ಅಣುವು ಕಣವುನು ಅದು ಆಕ್ಟಿವಿಟಿ ಆಗತ್ತೆ. ಆಕ್ಟಿವಿಟಿ ಆಗಿ ಆವಾಗ ನಮ್ ದೇಹನೇ ಇಷ್ಟು ಆವಾಗ ಹೆಂಗಿದೋ ಇವಾಗ ಹೆಂಗಿದೆ ಎಷ್ಟು ಕೆಲಸ ಮಾಡನೆ ಅಲುಪು ಸಲುಪೆ ಇರಲ್ಲ. ಎಷ್ಟು 100 ಜನಕ್ಕೆ ಅಡಿಗೆ ಮಾಡ್ ನಾನು ಎಷ್ಟು ಪಾತ್ರೆ ತೊಳ್ದಿದ್ನು ಎಷ್ಟು ಬಟ್ಟೆ ಹೋಗಿ ಧ್ಯಾನ ಮಾಡ್ತಾ ನಮ್ ಬುಕ್ಸ್ ಓದ್ತಾ ಇದ್ರಿ ಒಂಥರ ಏನೋ ಆನಂದ ಸ್ಥಿತಿ. ಅಲ್ಪು ಸ್ವಲ್ಪ ಯಾರನ್ನ ಏನಂದ್ರ ಅನ್ಕೊಳ್ಳಿ ಅವ್ರದವ್ರದೇ ನಮ್ದೇ ಅನೇ ಅಂದ್ರೆ ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತಾ ಇದ್ದೀನಿ. ಅನೇ ಒಂದು ನಗುಮುಖ అనేది ಇರತ್ತೆ. ಆ ಶಕ್ತಿ ನಾವು ಯೂನಿವರ್ಸಲ್ದಲ್ಲಿ ಇರೋ ಶಕ್ತಿ ನಾವು ಉಪಯೋಗಿಸ ಪಡಬೇಕು. ಯಾವಾಗ ನಾವು ವಿಶ್ವ ಕಲ್ಯಾಣಕ್ಕೆ ನಾವು ನಾಂದಿಯಾಗಿ ಮುಂದಕ್ಕೆ ಹೋಗ್ತೀಮೋ ಯೂನಿವರ್ಸಲ್ ನಮ್ಮ ಹತ್ರನೇ ಇರುತ್ತೆ. ನಾವು ಯೂನಿವರ್ಸಲ್ ನಮ್ ಜೊತೆ ಇದೆ. ಅದರಲ್ಲಿ ಇರೋ ಶಕ್ತಿ ನಾವು ತಿಳ್ಕೋಬೇಕು. ಅದರಲ್ಲೇ ಶಕ್ತಿ ಪಡೆಯಬೇಕಂದ್ರೆ ನೀವೆಲ್ಲ ತಿಳ್ಕೋಬೇಕು. ಈ ದೇಹದಲ್ಲಿ ಏನೇನಿದೆ ಅದೇ 7 ಚಕ್ರಗಳು ಇದೆ ಅಂತ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಣುವು ಪರಮಾಣು ಜೊತೆ ನಾವು ಸಾವಾಸ ಮಾಡ್ತೀವಿ. ಒಬ್ರೇ ನಾವು ಇದ್ದಾಗ ಈಗ ನಾನು ಒಬ್ಳೇ ಇದ್ದಿ ಮಲ್ಕೊಂಡದಾಗ ಈ ಮೇಲ್ಗಡೆಯಿಂದ ಕೆಳಗಡೆ ನಮ್ ಭಾಗನೆಲ್ಲ ನೋಡ್ಕೊಂತೀನಿ. ಆಮೇಲೆ ಆ ಭಾಗಗಳಕ್ಕೆಲ್ಲ ಐ ಲವ್ ಯು ಅಂತ ಹೇಳ್ಕೊಂತ ಆಮೇಲೆ ಒಂದ್ 10 ನಿಮಿಷ ನಮ್ಮ ಕಣ್ಣು ಮುಚ್ಕೊಂಡು ಅಂದ್ರೆ ಆ ಮೂಗದಲ್ಲಿ ಗಾಳಿ ಅಮೃತ ಆನಂದ ಸ್ಥಿತಿ. ಆ ಆನಂದ ಸ್ಥಿತಿನಿ ಅಬ್ಬಾ ಇದೇನ ఒక ಅಮೃತಮು ಕುಡಿದಿದ್ರೆ ಹೆಂಗ ಒಂದು ಜೇನುತುಪ್ಪ ಕುಡಿದಿ ನಾವು ಎಷ್ಟು ರುಚಿ ಪಡೀತೀವೋ ಇದೀನು ಹಂಗೆ ಇದೆ ಆನಂದ ಸ್ಥಿತಿ. ಆಲೋಚನಾ ರಹಿತ ಸ್ಥಿತಿಗೆ ಯಾವಾಗ ಶೂನ್ಯ ಸ್ಥಿತಿಗೆ ನಾವು ಹೋಗ್ತೀವೋ ಆ ಶೂನ್ಯ ಸ್ಥಿತಿ ಆ ವಿಶ್ವದಲ್ಲಿ ಇರೋ ಶಕ್ತಿ ಎಲ್ಲ ಇದು ನಮ್ಮ ಒಳಗಡೆ ಸೇರಿ ಒಂದೊಂದು ಅಣುವು ಕಣವೆಲ್ಲ ಆಕ್ಟಿವಿಟಿ ಆಗುತ್ತೆ. ಯಾವಾಗ ಆಕ್ಟಿವಿಟಿ ಆಗತ್ತೋ ನಮ್ಗೆ ನಿದ್ದೆನೂ ಕಡಿಮೆ ಆಗತ್ತೆ. ತಿನ್ಬೇಕು ಅನ್ಸೋದೂನು ಇಲ್ಲ. ಇವಾಕು ಎಷ್ಟು ಚೇಂಜ್ ಅಂದ್ರೆ ಅವಾಗ ತಿನ್ಲೇಬೇಕಂದ್ರೆ ತಿನ್ಲೇಬೇಕು. ತಿಂದಿರ್ತೇನೆ ನಾಳೆ ತಿನ್ನ ಆಗುತ್ತೆ ಈಗ ಆಗ ಅನ್ಸುತ್ತೆ. ಅಂದ್ರೆ ಚೇಂಜಸ್ ನಾವ್ ನೋಡ್ಕೋಬೇಕು. ಅಂದ್ರೆ ಮಾರ್ಪು ಅಂತಾರಲ್ವಾ ಚೇಂಜ್ ನೋಡ್ಕೊಂಡು ನಾವು ಮುಂದಕ್ಕೂ ಹೋಗ್ತಾ ಇರ್ಬೇಕು. ಯಾವಾಗ ಚೇಂಜಸ್ ನಮ್ದ್ರಲ್ಲಿ ಅಬ್ಸರ್ವೇಶನ್ ಮಾಡ್ಕೋಬೇಕು. ಈಗ ಇವತ್ತು ಈ ಪಾಠ ಕಲ್ತ್ಕೊಂಡಿದೀನಿ. ಈ ಪಾಠದಲ್ಲಿ ಏನು ಜ್ಞಾನ ತಿಳ್ಕೊಂಡಿದ್ದೀನಿ. ಆ ಜ್ಞಾನದಿಂದ ನಾನು ಏನು ಪಡೆದಿದ್ದೀನಿ ಪ್ರತಿ ದಿನಾನೂ ಒಂದು ಪಾಠ ಇರಬೇಕು. ನಾನು ಸರಿಯಾಗಿ ಓದಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂತಾ ಇದ್ದೆ. ನಾನು ಸರಿಯಾಗಿ ಓದಿಲ್ಲ, ನನ್ ಸರಿಯಾಗಿ ಕನ್ನಡ ಬರಲ್ಲ, ಇಂಗ್ಲಿಷ್ ಬರಲ್ಲ, ಹಿಂದಿ ಈಗೆಲ್ಲ ಅದೆಲ್ಲ ಏನು ಬೇಕಾಗಿಲ್ಲ. ಇಷ್ಟು ಧೈರ್ಯದಿಂದ ಹೋಗ್ತಾ ಇದೀವಿ. ನಮ್ ಪಿರಮಿಡ್ ಮಾಸ್ಟರ್ಸ್ ಆಗಿ ನಮ್ಮ ಹಿಂದ್ಗಡೆ ಮಾಸ್ಟರ್ಸ್ ಇದಾರು. ಯಾರೋ ಒಬ್ರು ಮಾಸ್ಟರ್ ನೋಡ್ಕೊಂತಾ ಇದಾರೆ ಮುಂದಕ್ಕೆ ಹೋಗ್ತಾ ಅದೇ ಪಡವ ಸಾಗಿ పోతుంది ನಾವ ಅಂಟಮ್ಮ అని ಹೇಳ್ತಾರಲ್ವಾ. తెలుగಲ್ಲಿ ಹಾಡು ಇದೆ. ನಾವ ಸಾಗಿ పోతుందిరా ಪಡವ ಸಾಗಿ పోతుంది ಅನ್ನಟ್ಟು ಅట్లాನೇ ಹಂಗೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ನಾನು ಈಗ ಒಂದು 10-15 ಹಾಡು ಬರ್ದಿದ್ದೀನಿ. ಯಾರನ್ನ ಮಾಸ್ಟರ್ಸ್ ಹೆಸರು ಹೇಳಿದ್ರೆ ಅವ್ರಿಗೆ ಮೀನಿಂಗ್ ಹೇಳ್ತೀನಿ. ಕೃಷ್ಣ ಅಂದ್ರೆ ಕು ಅಂದ್ರೆ ಏನು ಕಹ ಅಂದ್ರೆ ತಕ್ಷಣ ಬರುತ್ತೆ ಆ ಮೀನಿಂಗ್. ನಾವ್ ಹೇಳ್ತಾ ಅವ್ರು ಎಷ್ಟು ಖುಷಿ ಪಟ್ಟಿದ್ರೆ ನಮ್ಗೆ ಎಷ್ಟು ನನ್ನದಲ್ಲಿನೂ ಇಷ್ಟು ಜ್ಞಾನ ಇದೆ ಅಲ್ವಾ. ಅವರು ಕ್ಲಾಪ್ಸ್ ಹೊಡಿದಿದ್ರೆ ಅಯ್ಯೋ ನಾವು ಎಲ್ಲ ತಿಳ್ಕೋಬೇಕು, ನಾವು ಒಂದು ದೊಡ್ಡ ಮಾಸ್ಟರ್ ಆಗ್ಬೇಕು. ನಮಗೆ ಯಾವಾಗ ಉನ್ನತ ಸ್ಥಿತಿಗೆ ನಮ್ಮ ಆತ್ಮ ಚೈತನ್ಯ అనేది ನಾವು ಮುಂದಕ್ಕೆ ಹೋಗ್ಬೇಕು. ನಮ್ಮ ಆತ್ಮ ಎದುಗುದಲ ಆಗ್ಬೇಕು. ಯಾವಾಗ ನಾವು ಈಗ 1ಕ್ಕೂ 10ಕ್ಕೂ ಡಿಫರೆಂಟ್ ಇರುತ್ತೆ ಅಲ್ವಾ. 1 ಇಂದ್ರೆ ಇಲ್ಲೇ ಇರ್ತೀವಿ, 10 ಆಗಿದ್ರೆ ನಮಗೆ ಹಾಗೆ ನಮ್ಮ ಆತ್ಮ ಚೈತನ್ಯ ಅಲ್ಲಿ ಬೆಳಿತಾ ಇದ್ರೆ ಅದು ವಿಕಾಸ ಆಗತ್ತೆ. ಈ ವ್ಯಕ್ತಿತ್ವ అనేది ಒಂದು ವಿಕಾಸ. ಮೇಡಮ್ ಅರ್ಥ ಆಗ್ತಾ ಇದೆ ನನ್ನ ಕನ್ನಡ?
ಆಗ್ತಾ ಇದೆ ಮೇಡಮ್ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾ, ವ್ಯಕ್ತಿತ್ವ ಯಾವಾಗ ವಿಕಾಸ ಆಗತ್ತೆ, ಒಂದು ಹೂವು ಏನಾಗತ್ತೆ ಮೊಗ್ಗ ತರ ಇದ್ರೆ, ಆ, ಅದು ಹಿಂಗೆ ಇದೆ, ಪರಿಮಳ ಆಗಿದ್ರೆ, ಸುವಾಸನ ವೆದಜಲ್ಲಿದ್ರೆ ಈ ರೂಮ್ ಎಲ್ಲ ಈಗ ಸುವಾಸನ ಆಗುತ್ತೆ. ಇದು ನಮ್ಮ ವ್ಯಕ್ತಿತ್ವ ಅನ್ನೋ ವಿಕಾಸ ಆಗಿದ್ರೆ, ವಿಕಾಸ ಹೆಂಗಾಗ್ಬೇಕು ಸ್ವರ್ಣ ಮೇಡಮ್ ಅಂತ ಕೇಳ್ಬೋದು. ನಮ್ ಪಿಟ್ಯುಟರಿ ಗ್ಲ್ಯಾಂಡ್ಸ್, ಪಿನಿಯಲ್ ಗ್ಲ್ಯಾಂಡ್ಸ್, ಹೈಪೋಥಲಮಸಿ ಗ್ಲ್ಯಾಂಡ್ಸ್ ಇದೆಲ್ಲ ನಮ್ಮ ಒಳಗಡೆ ಇದೆ ಅಲ್ವಾ. ನಮ್ ಗೇಟು ಮುಚ್ಕೊಂಡಿದೆ, ಆ ಗೇಟ್ ಓಪನ್ ಆಗತ್ತೆ. ಯಾವಾಗ ಆ ಗೇಟ್ ಓಪನ್ ಆಗತ್ತೆ, ನಮ್ಮ ಜ್ಞಾನನು ಅವಾಗ ಎಲ್ಲ ಓಪನ್ ಆಗತ್ತೆ. ಯಾವಾಗ ಜ್ಞಾನ ಓಪನ್ ಆಗತ್ತೆ, ನಮ್ಮ ಜೀವನ ವಿಧಾನದಲ್ಲಿ ಹೆಂಗ್ ನಡೆಯಬೇಕು ಏನು అనేది. ಒಬ್ರಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ, ಒಬ್ರಿಗೆ ಫುಟ್ಬಾಲ್ ಅಂದ್ರೆ ಇಷ್ಟ, ಒಬ್ರಿಗೆ ಚೆಸ್ ಅಂದ್ರೆ ಇಷ್ಟ, ಒಬ್ಬೊಬ್ರಿಗೆ ಹಾಡ್ ಅಂದ್ರೆ ಇಷ್ಟ, ಒಬ್ಬೊಬ್ರಿಗೆ ಅಡಿಗೆ ಮಾಡಿದ್ರು. 64 ಕಳೆದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದರು, 64 ಕಳೆದಲ್ಲಿ ಪ್ರತಿ ಒಬ್ಬರಿಗೆ ಒಂದೊಂದು ಕಳೆ అనేది ಕೊಟ್ಟಿ ನಮ್ ಭೂಮಿ ಮೇಲೆ ತಗೊಂಡ್ ಬರ್ತೀವಿ. ಅಲ್ಲಿಂದ ಬಂದ್ಮೇಲೆ ನಮ್ಗೆ ಗೊತ್ತಿಲ್ಲ ಮಾಯಾ అనేది ಒಂದು ಇದೆ. ನಮ್ ಎಂಟ ಆಡ್ತಾ ಇದ್ರೆ ಆ ಮಾಯಾನ್ ಗೊತ್ತಾಗಲ್ಲ. ಈಗ ನಮ್ ಧ್ಯಾನ ಮಾಡ್ತಾ ಇದ್ರೆ ನನ್ನ ಒಳಗಡೆ ಇಷ್ಟು ಕಳೆ ಇದೆ, ಈಚೆಗೆ ಬರ್ತಾ ಇದೆ. ಕೆಲವರು ನನ್ಗೆ ಏನ್ ಹೇಳ್ತಾರು, ನೀವ್ ಮಾತಾಡಿದ್ರೆ ಮುದ್ದಾಗಿರತ್ತೆ ಅಂತಾರೆ. ಎಷ್ಟು ಖುಷಿ. ಆಮೇಲೆ ನಮ್ಮ ವಿಶುದ್ಧ ಚಕ್ರ ಇಲ್ಲಿರುತ್ತೆ, ನಾನು ಇದು ನೋಡ್ಬಿಟ್ಟು ಇಟ್ಕೊಂತೀನಿ, ಮುದ್ದಾಗಿದೆ ನನ್ ಮಾತಂತಾರಲ್ವಾ. ಚಿಕ್ಕ ಮಕ್ಕಳು ಮಾತಾಡಿದಂಗೆ ಮಾತಾಡ್ತೀಯ, ನಿನ್ ಕಲ್ಮಶಾನೇ ಇಲ್ಲ ಸ್ವರ್ಣನ್ ಸುಮಾರು ಜನ ಹೇಳ್ತಾರೆ. ಎಲ್ಲಾರ್ಗಿ ಹಿಂಗೇನ್ ಹೇಳ್ತಿ. ಓ, ಇದೆಲ್ಲ ಎಲ್ಲಿಂದ ಬಂತು? ನಮ್ ಧ್ಯಾನ ಕಲ್ತ್ಕೊಂಡು. ಅದಕ್ಕೂ ನಮಗ್ ಬಂದಿದ್ದು 4 ಜನಕ್ಕೂ ನಾವ್ ಹೇಳ್ಕೊಟ್ಟಿ ಒಂದು ಸೇವೆ ತರ ಮಾಡ್ಕೊಂಡು ಸಂಸಾರ ನಿರ್ವಹಣೆ, ಸಂಸಾರನ ತೀರ್ಚಿದಿದ್ದಕ್ಕೋ, ನಮ್ ಸಂಸಾರದಲ್ಲಿ ಎಲ್ಲಾ ನೋಡ್ಕೊಂಡು, ಆಮೇಲೆ ನಮ್ಮ ಮೈಸೂರಲ್ಲಿ ಯಾವ ಊರಿಗೆ ಹೋಗಿ ನಾನು ನಮ್ಮ ಎಲ್ಲಾ ಪಿರಮಿಡ್ಗಳು ನಾವೇ ಪಿರಮಿಡ್ಗೆ ಹೋಗ್ತಾ, ದೇವಸ್ಥಾನ ನಾನು ಟೆಂಪಲ್ಗೆ ಹೋಗಿನ ಭಗವಂತನಿಗೆ ನಮಸ್ಕಾರ ಮಾಡ್ತಾ, ನಾನು ಈ ದೇವಾಲಯ ಯಾರು ಕಟ್ಟಿದಾರು ಅವ್ರಿಗೆ ಒಂದ್ ನಮಸ್ಕಾರ ಹೇಳ್ತೀನಿ. ಆಮೇಲೆ ಅಲ್ಲಿ ಇರೋ ಪ್ರತಿ ಸ್ತಂಭ ಎಲ್ಲ ಅಬ್ಸರ್ವ್ ಮಾಡ್ಬೇಕು, ಎಲ್ಲ ಅಬ್ಸರ್ವ್ ಮಾಡ್ಕಿದ್ರೆ ಆನಂದ. ಎಷ್ಟು ಅದರಲ್ಲಿ ಇರೋ ಚಿತ್ರಗಳನ್ನು ಅದ್ನ ನೋಡೋದೆಲ್ಲ, ಈ ದೇವಸ್ಥಾನಕ್ಕೆ ಹೋಗಿದ್ದೆ ವಿಗ್ರಹ ರೂಪದಲ್ಲೇ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದೆಲ್ಲಾನು ನಾವ್ ನೋಡ್ಬೇಕಂದ್ರೆ ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳಬೇಕು. ಈ ದೇವಸ್ಥಾನ ಕಟ್ಟಿದ್ರಲ್ವಾ, ಎಷ್ಟು ತಲೆ ಇದ್ರೆ ಇದೆಲ್ಲ ಉಪಯೋಗಿಸಿ, ವಿಶ್ವೇಶ್ವರಯ್ಯ ತಲೆ ಅಂತಾರಲ್ವಾ, ಉಪಯೋಗಿಸಿ ಇದೆಲ್ಲ ಮಾಡಿದಾರು ಅನ್ನೋದು ಒಂದು ಅಬ್ಸರ್ವೇಶನ್ ಮಾಡ್ಕೋಬೇಕು. ಪತ್ರಿಜಿ ಅವ್ರು ಹೇಳಿದ 18 ಸೂತ್ರಗಳನ್ನು ನಾವು ಪಠನ ಮಾಡಬೇಕು. ಪಠನ ಮಾಡಿ ಅದರಲ್ಲಿ ಇರೋ ರಸ ಅಂತಾರಲ್ವಾ ತಗೋಬೇಕು. ಆ ರಸ ಯಾವಾಗ ತಗೊಂಡಿಮೆ ಒಂದೊಂದು ದೇಹದಲ್ಲಿ ಒಂದೊಂದೊಂದೊಂದು ಬ್ಲಾಕ್ಸ್ ಎಲ್ಲ ಕ್ಲೆಂಜಿಂಗ್ ಆಗತ್ತೆ, ಇದೆಲ್ಲ ಹೊಟ್ಟೋಗುತ್ತೆ. ಪತ್ರಿಜಿ ಅವರು ತುಂಬಾ ಅಂದ್ರೆ ತುಂಬಾ ಬುದ್ಧಿ ಇದೆ. ಅವ್ರು ಕೃಷ್ಣನ್ ತರಾನೇ, ಅವರು ಕೃಷ್ಣ, ರಾಮ, ಯೇಸು ಪ್ರಭು ಇವರೆಲ್ಲ ಹೇಳ್ತಾರಲ್ವಾ, ಆ ತರಾನೇ. ಅವರು ಏನಂದ್ರೆ ತೋರ್ಸ್ಕೊಂಡಿದ್ರೆ ಕ್ಯೂ ಆಗತ್ತೆ. ಎಲ್ಲ ಗೊತ್ತಾಗಿ ನಮ್ಮನ್ನೆಲ್ಲ ತಯಾರು ಮಾಡಿ, ಏನು ಹಿಮಾಲಯದಲ್ಲಿ ಮಾಸ್ಟರ್ಸ್ ಮಾಡೋ ಒಂದು ತಪಸ್ಸು ನಮ್ ಮನೇಲ ಕೂತ್ಕೊಂಡು ನಮ್ ಮನೆ ಕೆಲಸ ಮಾಡ್ಕೊಂಡು ₹1 ಖರ್ಚಿರ್ತಿರ್ತೆ. ಈಗ ಮಾಡ್ಕೊಂಡು ನಾವು ಎಷ್ಟು ಚೇಂಜ್ ಮಾಡ್ಕೊಂತಾ ಇದೀವಿ ಅಂದ್ರೆ, ನಿಜಂಗ ನಮ್ಮ ಜೂಮಿಂದ ಪತ್ರಿಜಿ ಅವ್ರಿಗೆ ವೇಲ ಕೋಟಿ ನಮಸ್ಕಾರಗಳು ಹೇಳ್ಬೋದು. ನಾನು ಒಂದ್ ದಿನ ಅನ್ಕೊಂತೀನಿ, ಮಹಾನುಭಾವ ನಾವ್ಯಾರೋ ಯಾರು ಎಲ್ಲಾರ್ನಿ ಒಂದು ಕುಟುಂಬದ ತರ ಸೇರ್ಸಿ ಜ್ಞಾನ ನಮ್ಗೆ ₹1 ಕೊಟ್ಟಿಲ್ಲ, ಲಕ್ಷಾಂತರ ರೂಪಾಯಿಗಳು ವಸೂಲು ಮಾಡೋ ದುಡ್ಡು ಮೂಲಕ ವಸೂಲು ಮಾಡೋ ಜ್ಞಾನ ಎಲ್ಲ ಸುಲಭ ಪದ್ಧತಿಯಲ್ಲಿ, ಏನು ಒಂದು ₹1 ಕೊಟ್ಟಿಲ್ಲ ಅಂದ್ರೆ ಎಷ್ಟು ಜ್ಞಾನ ನಮ್ಗೆ ಕೊಡ್ತಾ ಇದ್ವಿ. ಆ ಜ್ಞಾನ ನಾವು ಉಪಯೋಗಿಸ್ಬೇಕು. ಅದ್ರನ್ನ ಏನಂದ್ರೆ ಪಾಸಿಟಿವ್ ಆಗಿ ತಗೋಬೇಕು, ನಾವು ನೆಗೆಟಿವ್ ಆಗಿ ತಗೋಬಾರ್ದು. ಪಾಸಿಟಿವ್ ಆಗಿ ತಗೊಂಡು ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಾ ಇದ್ರೆ ನಾವು ಇಂತಿಂತೈ ಬಟೆಡಿಂತೈ ಏನ್ ಹೇಳ್ತಾರೆ, ಆ ತರ ಒಂದೊಂದು ಸ್ಟೆಪ್ ಕಲ್ತ್ಕೊಂಡು ನಾಳೆ ದಿವಸ ಗ್ರೇಟ್ ಮಾಸ್ಟರ್ ಆಗ್ತೀವಿ. ಗ್ರೇಟ್ ಮಾಸ್ಟರ್ ಆಗಿನ ಮೇಲೆ ನಮಗೂ ಪಡೆದಿದ್ದ ಜ್ಞಾನ ಒಂದು 4 ಜನಕ್ಕೆ ಹಂಚಿದ್ರೆ ನಮ್ಮ ಆಸ್ತಿ ನಾವು ತಗೊಂಡೋವಾಗ ಈ ಆಸ್ತಿ ಎಲ್ಲ ತಗೊಂಡೋಗ್ಬೋದು. ಈ ಆಸ್ತಿ ಎಲ್ಲ ತಗೊಂಡಿದ್ಮೇಲೆ ಅಲ್ಲಿ ಏನೇ ಇರತ್ತೆ,
ಒಂದೇ ಆನಂದ ಸ್ಥಿತಿ అనేది ಬ್ರಹ್ಮಾನಂದ ಸ್ಥಿತಿ ಅದ ನೀವು ಕೇಳ್ಬೋದು, ನೀವು ನೋಡಿದ್ರಾ ಮೇಡಮ್ ಅಂತ ಕೆಲವ್ರು ಕೇಳ್ತಾರೆ. ಅದ್ ನಾನ್ ನೋಡಿಲ್ಲ, ನೋಡಿದವರೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತೀಮಲ್ವಾ, ಅವ್ರ ನಿಜವಾಗ ಸತ್ಯ ಸ್ಥಿತಿ ಎಲ್ಲ ಈಗ ಬುಕ್ ರೂಪದಲ್ಲಿ ಇವ್ರು ಸುಮ್ನೆ ಹೇಳಲ್ಲ, ಇಷ್ಟಿಷ್ಟು ಲಕ್ಷಾಂತರ ರೂಪಾಯಿ ಬುಕ್ ಮಾಡಿಸಿ ಆಮೇಲೆ ಅದು ಎಲ್ಲ ಜ್ಞಾನ ಪಡೆದಿ ಅವ್ರು ನಮ್ಗ್ ಬುಕ್ ರೂಪದಲ್ಲಿ ಹೇಳ್ತಾರಲ್ವಾ, ಅದೆಲ್ಲ ನಾವು ತಿಳ್ಕೊಂಡಿದ್ರೆ ಈಗ ನಾವು ಮಾಸ್ಟರ್ಸ್ ಆಗೋದಲ್ಲ, ಯಾರನ್ನ ಎದುರು ಪ್ರಶ್ನೆ ಹೇಳಿದ್ರೆ ಅವ್ರು ಕೊಟ್ಟೋ ಜವಾಬ್ದಾರಿನೇ ನಾವು ತಿಳ್ಕೋಬೇಕು. ಆ ತರ ತಯಾರಾಗ್ತೀವಿ. ಇವತ್ತು ನಾನು ಒಂದೊಂದು ಸಲ ಅನ್ಕೊಂಡಿದ್ದೆ, ಈ ಜನ್ಮದಲ್ಲಿ ಆಗ್ದಿರ್ತೀನಿ, ನೆಕ್ಸ್ಟ್ ಜನ್ಮದಲ್ಲಿ ಇನ್ನೂ ಕಲ್ತ್ಕೊಂತೀನಿ, ಇನ್ನು ಈಗ ಸ್ಟೆಪ್ ಇಟ್ಟಿದೀನಿ. ಈಗ ನನಗೆ ಎಷ್ಟು ಬರುತ್ತೆ ಅಷ್ಟು ಹೇಳಿ ಆಮೇಲೆ ಕಂಪ್ಯಾರಿಸನ್ అనేది ಮಾಡ್ಕೋಬಾರ್ದು. ಆ ಮಾಸ್ಟರ್ ಹಿಂಗ್ ಹೇಳಿದಾರು, ಈ ಮಾಸ್ಟರ್ ಹಿಂಗ್ ಹೇಳಿದಾರೆ, ಅಯ್ಯೋ ನಾನೇ ಫಸ್ಟ್ ಸ್ಟಾರ್ಟಿಂಗ್ ನಾನು ಹಂಗೆ ಅನ್ಕೊಂತೀನಿ, ಅಯ್ಯೋ ನನ್ಗೆ ಅಷ್ಟು ಜ್ಞಾನ ಬರಲ್ಲ ಅಲ್ವಾ ಈಗ ಹಂಗಲ್ಲ. ನಾನೇನೋ ನನಗ್ ಗೊತ್ತು, ನನ್ನ ಆತ್ಮಸ್ಥಿತಿ ಏನೋ ನನ್ಗ್ ಗೊತ್ತು. ಇದೆಲ್ಲ ಡೆವಲಪ್ ಆಗ್ಬೇಕಂದ್ರೆ ನಾವು ಧ್ಯಾನ ಅನ್ನೋದು ದಿನಾಭಿವೃದ್ಧಿ ಹೆಚ್ಚಾಗಿ ಮಾಡ್ಬೇಕು. ಗ್ಯಾರಂಟಿ 3 hours ಧ್ಯಾನ ಮಾಡ್ಲೇಬೇಕು. ಇಚ್ಚಿತ್ತಕ್ಕೂ ನಾನು ಎಷ್ಟು ಚೇಂಜ್ ಆಗಿದೆ ಅಂದ್ರೆ ಅಷ್ಟು ಚೇಂಜ್ ಆಗಿದೆ. ನನಗೆ ಗೊತ್ತಾಯ್ತು, ಯಾರೋ ಮಾಸ್ಟರ್ಸ್ ನನ್ನ ವಾಕಿನ್ ಆಗಿದಾರೋ ಏನೋ ಅನಿ 3:15 3:15 ಎಬ್ಬಿಸ್ತಾರು. ಅವಾಗ ಯಾರ ಎದ್ದೇಳ್ತಾರ ಹೋಗಿ ಅನಿ ರಗ್ಗು ಒದ್ಕೊಂಡ್ ಮಲ್ಕೊಳ್ಳಿ. ಈಗಲ್ಲ ಅದು ಎದ್ದೇಳೋದು, ಆಮೇಲೆ ಮುಖ ತೊಳ್ಕೊಳ್ಳೋದು, ಕೂತ್ಕೊಳ್ಳೋದು, ಧ್ಯಾನ ಮಾಡೋದು. ಆಮೇಲೆ 5 ಗಂಟೆಗೆ ಜೂಮ್ ಕ್ಲಾಸ್ ಇರುತ್ತೆ. 1 hour ಆಗಿನಾಗಾನಿ ಧ್ಯಾನ ಮಾಡಿದ್ರೆ 10 ನಿಮಿಷ ಧ್ಯಾನ ಮಾಡಿದಂಗೆ ಅನ್ಸುತ್ತೆ. ಮಾಸ್ಟರ್ಸ್ ಹೇಳೋ ಜ್ಞಾನ ತಿಳ್ಕೊಳ್ಳೋದು, ಆಮೇಲೆ ವಾಕಿಂಗ್ ಹೋಗಿದ್ರೆ ಅಲ್ಲಿ ಗಿಡಮೂಲಿಕಗಳ ಜೊತೆ, ಪ್ರಕೃತಿ ಜೊತೆ ಆರಾಧನೆ ಮಾಡಿ ಅದ್ರ ಜೊತೆ ನಾವ್ ಮಾತಾಡ್ಬೇಕು. ಆ ಪ್ರಕೃತಿ ಜೊತೆ ಮಾತಾಡಿದ್ರೆ ಅದು ಏನ್ ಖುಷಿಯಾಗಿ ಹಿಂಗ್ ಅಂದ್ರೆ ದಿನಾ ಅಬ್ಸರ್ವೇಷನ್ ಮಾಡಿ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ. ನಾನು ಟ್ರೈನಲ್ಲಿ ಹೋಗಿ, ನಾನು ಎಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗಿ, ಎಲ್ಲಿ ಹೋಗಿ, ನಾನು ಕಾರಲ್ಲಿ ಹೋಗಿ, ನಾನು ಪ್ರಕೃತಿ ಜೊತೆ ನೋಡ್ತಾನೆ ಮೊಬೈಲೇ ಮುಟ್ಟಲ್ಲ. ಯಾವಾಗ್ಲೂ ಮೊಬೈಲ್ ಇರೋದು ಅಲ್ವಾ, ಅದರ ಜೊತೆ ಹೋಗ್ತಾ ಜರ್ನಿ ಮಾಡ್ತಾ ಇರ್ತೀನಿ. ಎಷ್ಟು ಜರ್ನಿ ಮಾಡ್ನೆ ಅಲಸಟೆ ಸೊಲಸಟ ಅನ್ನೋದೇ ಇರಲ್ಲ. ನಾನ್ ಮೊನ್ನೆ ಕೇರಳಕ್ಕೆ ಹೋಗಿದ್ದೀನಿ. ಅಲ್ಲಿ ಎಷ್ಟು ಪ್ರಕೃತಿ ಇದೆ ಅಂದ್ರೆ ಅಷ್ಟು ಚಂದವಾಗಿದೆ. ಅದೆಲ್ಲ ಇದೆ ಶರೀರ ತಗೊಂಡು ಎಷ್ಟು ಖುಷಿ ಅಂದ್ರೆ ಆನಂದ ಅಂದ್ರೆ ಅಲ್ಲಿಗೆ ಹೋಗ್ಬೇಕನ್ನಲ್ಲ, ನಮ್ಮ ಮನೆ ಎದುರುಗಡೆ ಇರೋ ಪ್ರಕೃತಿನೇ ಆನಂದ. ಯಾವ್ದಿಲ್ಲ ಅಂದ್ರೆ ಮಾಡಿ ಮೇಲೆ ಹೋಗ್ಬೇಕು. ಆಮೇಲೆ ಅದು ಆಕಾಶ ಇರುತ್ತೆ, ಅದ್ರ ಜೊತೆ ಮಾತಾಡ್ಬೇಕು. ನಕ್ಷತ್ರಗಳೆಲ್ಲ ಇರುತ್ತೆ, ಅದರ ಜೊತೆ ನಾವು ದಿನಾ ಬಟ್ಟೆ ಒಣಗಾಕಕ್ ಹೋಗ್ತೀನಿ, ಬಟ್ಟೆ ತಗೊಳಕ್ ಹೋಗ್ತೀನಿ. ಒಂದೊಂದ್ಸಲ ನಾನ್ ಹಂಗೆ ಮಾಡ್ತೀನಿ. ಹೋಗಿದ್ರೆ ಅಲ್ಲಿ ಒಂದ್ಸಲ ಏನ್ ಮಾಡ್ತಾ ಇದೀನಿ ಖುಷಿ ಆಗಿರುತ್ತೆ. ಯಾರು ಇಲ್ಲ ಅಂತ ಫ್ರೆಂಡ್ಶಿಪ್ ಅನ್ಕೋಬಹುದು. ನಮ್ ಜೊತೆ ಎಲ್ಲಾ ಇದೆ, ಈ ಪಂಚಭೂತಗಳೆಲ್ಲ, ಭೂಮಿ, ನೀರು, ಆಕಾಶ ತತ್ವ ಇರುತ್ತೆ, ವಾಯು ತತ್ವ ಇರುತ್ತೆ, ಜಲ ತತ್ವ ಇರುತ್ತೆ, ಅಗ್ನಿ ತತ್ವ ಇರುತ್ತೆ, ಪೃಥ್ವಿ ತತ್ವ ಇರುತ್ತೆ. ಇವೆಲ್ಲ ಇದೆ. ಇದೆಲ್ಲಾ ನೋಡ್ಕೊಂತಾ ಇದ್ರೆ ನಮ್ಮ ಜೀವನಾನೇ ಬದಲಾವಣೆ ಆಗುತ್ತೆ. ಆಮೇಲೆ ಬೆಳಗ್ಗೆ ಎದ್ದೇಳ್ತೀನಿ. ಎದ್ದೇಳಿನ ಮೇಲೆ ಆ ಸೂರ್ಯುಡಿಯೋ ಕಿರಣಾಲ ಆ ಸೂರ್ಯ ಕಿರಣಗಳು ತಗೊಂಡಿದ್ರೆ ಈ ಶರೀರ ಎಲ್ಲಾ ಒಂಥರ ಅನ್ಸುತ್ತೆ. ಆ ಕಲರ್ ನೋಡಿ ಎಷ್ಟು ಆರೆಂಜ್ ಆಗಿ ಸೂರ್ಯ ಆಮೇಲೆ ವೈಟ್ ಆಗಿ ಬರುತ್ತೆ. ಆ ಆರೆಂಜ್ ಕಲರ್ನ ಅಬ್ಸರ್ವೇಷನ್ ಮಾಡ್ಕೋಬೇಕು. ಆಮೇಲೆ ವೈಟ್ ಟರ್ನ್ ಆಗತ್ತೆ. ಆ ವೈಟ್ ಸುಂದರವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ ಇರುತ್ತೆ ವೈಟ್ ಕಲರ್. ಅದೇ ಅಬ್ಸರ್ವೇಷನ್. ಇದೆಲ್ಲ ಮಾಡ್ತಾ ಇದ್ರೆ ದಿನಾಭಿವೃದ್ಧಿ ನಮ್ಮ ಜೀವನದಲ್ಲಿ ಆನಂದ ಸ್ಥಿತಿ అనేది, ಬ್ರಹ್ಮಾನಂದ ಸ್ಥಿತಿ అనేది ಇರತ್ತೆ. ಮೇಡಮ್ ನನ್ಗೂ ಬಂದಷ್ಟು ನಾನು ಹೇಳಿದ್ದೆ. ಪ್ರತಿ ಒಂದು ಮಾಸ್ಟರ್ಸು ಏನೇ ಏನು ಅಂದ್ರೆ ತಿಳ್ಕೋಬೇಕು. ತಿಳ್ಕೊಂಡಿ ಮೇಡಮ್ ಟೈಮ್ ಆಗಿದೆ, ಹೇಳ್ಬೋದಾ ಮೇಡಮ್? ಧ್ಯಾನ ಮಾಡೋಣವಾ? ಧ್ಯಾನಕ್ಕೆ ಹೋಗೋಣ ಮೇಡಮ್. ಲಕ್ಷ್ಮಿ ಮೇಡಮ್ ಧ್ಯಾನಕ್ಕೆ ಹೋಗೋಣ ಮೇಡಮ್. ಧ್ಯಾನ ಮಾಡಿಸೋಣ. ಧ್ಯಾನ ಮಾಡೋಣವಾ? ಹಾ ಮೇಡಮ್. ಯಶೋಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಏನ್ ಫ್ಲೋ ಮೇಡಮ್ ಅವರು ಮಾತಾಡ್ತಾ ಇದ್ರೆ
ನಮ್ಗೆ ಎನರ್ಜಿ ಬಂದಂಗಾಗುತ್ತೆ. ಏನ್ ಬಾಚಿ ಬಾಚಿ ಕುಡಿಯೋದು, 2 ಕೈಯಲ್ಲೂ ಬಾಚಿ ಕುಡಿಯೋದು ಅಂತ ಹೇಳ್ತಿರಲ್ಲ. ನಿಜಕ್ಕೂನು ಒಂದೊಂದ್ ಕ್ಷಣನು ಹೇಗ್ ಅನುಭವಿಸ್ತೀರಾ, ನಾವು ಅದೇ ತರ ಅನುಭವಿಸ್ಬೇಕು ಅಂತ ಅನ್ಸುತ್ತೆ ಮೇಡಮ್. ಬಹಳ ಖುಷಿ ಆಯ್ತು. ನಾವೇ ಒಂದೊಂದ್ ಕ್ಷಣನು ನಿಮ್ ಜೊತೆ ಇದ್ದಂಗಾಯ್ತು. ಬಹಳ ಸ್ಫೂರ್ತಿ ಬಂದಂಗಾಯ್ತು ಮೇಡಮ್. ಬಹಳ ಕೇಳಿಸ್ತಾ ಇಲ್ವಾ ಮೇಡಮ್? ಎಷ್ಟು ಮೇಡಮ್ ನಾನು ಕೇಳಿಸ್ತಾ ಎಷ್ಟು ಕೇಳಿಸ್ತಾ ಇಲ್ವಾ? 2 ವರ್ಷದಿಂದ ಸೀರಿಯಲ್ಸ್ ನೋಟಿ ಎಲ್ಲ ಬಿಟ್ಟು ಕೇಳಿಸ್ತಾ ಇದೆ ಮೇಡಮ್. ಯಶೋಧ ಮೇಡಮ್ ಕೇಳಿಸ್ತಾ ಇದೆ. ಮಾಡ್ಕೋಬಾರ್ದು. ಹಾ ಬಹಳ ತುಂಬಾ ಚೆನ್ನಾಗಿತ್ತು ರಸ ಮೇಡಮ್. ಕೊಡ್ತಾರೆ, ಬಾ- ರಸನ ಬಹಳ ಕುಡಿಬೇಕು. ಎನರ್ಜಿ ರಸ ಆಗಿತ್ತು. ಇವ- ಒಂದೊಂದ್ ಕ್ಷಣನು ನೀವ್ ಹೇಗ್ ಅನುಭವಿಸ್ತೀರಾ ಅಂತ ಅನ್ನೋದು ಇದಾಯ್ತು. ಖಂಡಿತ ಮೊಬೈಲೇ ಬೇಕಿಲ್ಲ, ನೀವ್ ಹೇಳ್ದಂಗ್ ಫಾಲೋ ಮಾಡ್ತಾ ಹೋದ್ರೆ. ಒಂದೊಂದ್ ತುಂಬಾ ಬಹಳ ಖುಷಿ ಆಯ್ತು ಮೇಡಮ್. ನಿಮ್ ಮಾತೆ ಎನರ್ಜಿ. ಬಹಳ ಎನರ್ಜಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ವಿಶ್ವದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಎಷ್ಟು ಎನರ್ಜಿ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಉಪಯೋಗಿಸ್ಕೊಂಡೆ ಪದ್ಧತಿನೇ ಗೊತ್ತಿಲ್ಲ. ಖಂಡಿತ ಈಗ ಖಂಡಿತ. ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯಿಂದ ಆನಾಪಾನ ಸತಿ ಒಂದು ಧ್ಯಾನದಿಂದ ಒಂದು ಕಡ್ಡಿ ಇಟ್ಕೊಂಡು ನಾವು ಇದೆಲ್ಲ ಮಾಡಿದೀವಿ ಅನ್ನೋದಕ್ಕೂ ಒಂದು ಧ್ಯಾನ ಇಟ್ಕೊಂಡು ಎಲ್ಲ ಎಷ್ಟು ತಿಳ್ಕೊಂಡಿದೀವಿ ಅಂದ್ರೆ, ಒಂದು ಬೀಜ ಸೀಡ್ ಒಂದು ಹಾಕ್ತೀನಿ, ಆ ಬೀಜದಿಂದ ಆ ಗಿಡ అనేది ಇಷ್ಟು ಆಗತ್ತೆ ಅಲ್ವಾ. ಹಂಗೆ ನಮ್ಮ ಜೀವನಾನು ಹಂಗೆ ಬದಲಾವಣೆ ಆಗಿದೆ. ನಾನು ಪ್ರತಿಯೊಂದು ಯಾಕೆ ಅಂದ್ರೆ ನನ್ನ ಪರ್ಸನಲ್ ಏನಂದ್ರೆ, ಮಾಸ್ಟರ್ಸ್ ಹೇಳೋದು ಬರ್ಕೊಂಡು ಹೇಳೋದಲ್ಲ, ಅನುಭವಿಸಿ ಹೇಳಬೇಕು. ಅನುಭವಿಸಿ ನಮ್ ಜೀವನದಲ್ಲಿ ಜೀವನ ವಿಧಾನ ನಿಜವಾಗಿ ತತ್ವ ಏನ್ ತಿಳ್ಕೊಂಡು ಅದು ಹೇಳಬೇಕು. ನಿಜ ತತ್ವ. ಸುಮ್ನೆ ಡಬ್ಬ ಸುಳ್ಳೆ ಇಷ್ಟ ನೀವ್ ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ ಮೇಡಮ್. ನೀವ್ ಅನುಭವಿಸಿನೇ ಇಲ್ಲ ಹೇಳ್ತಾ ಮೇಡಮ್, ಇದ್ದೀರಾ ಅನ್ನೋದು ನಿಜವಾಗ್ಲು ಅರ್ಥ ಆಗ್ತಾ ಇದೆ. ತುಂಬಾ ಎಫೆಕ್ಟಿವ್ ಆಗಿದೆ ನಿಮ್ ಮಾತು. ಯಾಕೆಂದ್ರೆ ನೀವ್ ಅನುಭವಿಸಿ ಹೇಳ್ತಾ ಇರೋದ್ರಿಂದ ಅಷ್ಟು ಬೇಗ ನಾನು ಇದಾಗಲ್ಲ. ಆದ್ರೆ ಇವತ್ತಂತೂ ಬಹಳ ಎನರ್ಜಿ ಬಹಳ ಚೆನ್ನಾಗಿದೆ ಮೇಡಮ್ ನಿಮ್ದು. ಖಂಡಿತ ತುಂಬಾ ಫಾಲೋ ಮಾಡ್ಬೇಕು. ಕ್ಷಣನು ನೀವ್ ಹೇಳಿದ್ದನ್ನ ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಯಶೋಧ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್, ಯಾರಾದ್ರೂ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ವೈಷ್ಣವಿ ನಮಸ್ತೆ ಮೇಡಮ್. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸ್ವರ್ಣ ಮಾಸ್ಟರ್. ನಮಸ್ತೆ ಕೃಷ್ಣವೇಣಿ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಪ್ಪ ಇವತ್ತು. ನಂಗ್ ಕನ್ನಡ ಬರಲ್ಲ ಅಂತಾನೆ ಅಷ್ಟೊಂದ್ ಕನ್ನಡ ಮಾತಾಡಿದ್ರಿ. ಬಾರಿ ಖುಷಿ ಅನ್ನಿಸ್ತು. ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಮತ್ತೆ ನಂಗೆ ಕಡ್ತಾಲಲ್ಲೂ ಅಷ್ಟೇ, ನೀವು ತುಂಬಾ ಒಂದು ಒಳ್ಳೆ ಫ್ರೆಂಡ್ ಆಗಿ ನನ್ಗೆ ಏನು ಗೊತ್ತಿಲ್ಲದೆ ಇದ್ರು ಎಲ್ಲಾ ಕಡೆ ತೋರ್ಸಿ ತುಂಬಾ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರಿ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ಟೈಮ್ ಆಗೋಗಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್, ಯಾರಾದ್ರೂ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಿಮ್ಮ ಅನುಭವಗಳನ್ನು ಹೇಳ್ಬೋದು, ನಿಮ್ಮ ಧ್ಯಾನದ ಅನುಭವಗಳು ಹೇಳ್ಬೋದು, ಪ್ರಶ್ನೆಗಳು ಕೇಳ್ಬೋದು, ಡೌಟ್ ಕೇಳ್ಬೋದು. ಏನಿದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ಮಾಸ್ಟರ್. ನಿಜವಾಗ್ಲೂ ಆಧ್ಯಾತ್ಮಿಕ ಸ್ಥಿತಿ ಅಂದ್ರೆ ನಮ್ಮನ್ನ ನಾವು ತಿಳ್ಕೊಂಡಿದ್ದೇ ಆಧ್ಯಾತ್ಮಿಕ ಸ್ಥಿತಿ. ನಿಜವಾಗ ಆಧ್ಯಾತ್ಮಿಕ ಸ್ಥಿತಿ ಅಂದ್ರೆ ನಾನು ಕೊಟೇಶನ್ಸ್ ಎಲ್ಲ ಬರೀತೀನಿ ಮೇಡಮ್. ಹೇಳೋದು ಹೇಳ್ತಾರಲ್ವಾ, ಅದ್ರ ಆಗಿನ ಮೇಲೆ ಒಂದ್ ಸ್ವಲ್ಪ ಕೊಟೇಶನ್ಸ್ ಬರಿತಾ ಇರ್ತೀನಿ. ಅದು ಈ ಧ್ಯಾನದಿಂದ ಗೊತ್ತಾಗಿದೆ. ಈಗ ಭಗವದ್ಗೀತಾ ಬುಕ್ ಓದ್ತೀನಲ್ವಾ, ಅದಕ್ಕೆ ಕೊಟೇಶನ್ಸ್ ಏನು ನಾವ್ ನೋಡಿ ಎಷ್ಟು ಖುಷಿ ಅನ್ಸತ್ತೆ. ಅಷ್ಟು ಅವಾಗೆಲ್ಲ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಮೇಡಮ್. ಸುಮಾರು ಆ ತರ ಕೊಟೇಶನ್ಸ್ ಬರೀತೀನಿ ಮೇಡಮ್. ಮೇಡಮ್, ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತೀರಿ? ನಾನು ಧ್ಯಾನ 4 ವರ್ಷದಿಂದ ಮಾಡ್ತಾ ಇದ್ದೀನಿ. 2020 ಗೊತ್ತು, ಬಟ್ ಅದ್ ಆಚರಣೆ ಮಾಡಿಲ್ಲ. 2020 ಮಾಡ್ತಾ ಇದೀನಿ. ಆವಾಗ ಏನಂದ್ರೆ ಸ್ವಲ್ಪ ಬೇಕಾಬಿಟ್ಟಿ ಆತರ
ಇತ್ತೀಚೆಗೂ ನಾನು ಯಾರನ್ನ ಮಾಸ್ಟರ್ಸು ವಾಕಿನ್ ಆಗಿದಾರೋ ಗೊತ್ತಿಲ್ಲ, ಯಾರನ್ನ ಮಾಸ್ಟರ್ಸ್ ನನ್ನ ಹಿಂದ್ಗಡೆ ನನ್ ಪುಷ್ ಮಾಡ್ತಾ ಇದ್ದಾರ ಆ ತರ. ಅಂದ್ರೆ ಎಷ್ಟು ಕೂತ್ಕೊಂಡಿದ್ರೆ 1 ಅವರ್ 10 ನಿಮಿಷ ಹೆಂಗ್ ಹೋಗಿದೆ ಗೊತ್ತಾಗಲ್ಲ. 3:30 ಎಷ್ಟು ಚಲಾಕಿಯಾಗಿ ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ. ಆಮೇಲೆ 2-3 ಈ ಕೈ ಇರೋದು 10 ಬೆರಳಿಂದ 10 ಕೆಲಸ ಮಾಡ್ತೀನಿ ನಾನು. 100 ಜನಕ್ಕಾಗಿ ಅಡಿಗೆ ಮಾಡ್ತೀನಿ. ಆ ಎನರ್ಜಿ ಎಲ್ಲಿಂದ ಬಂತು? ಆಮೇಲೆ ಬುಕ್ ಓದ್ತೀನಿ, 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ಆಮೇಲೆ ಈ ತರ ಬರಿತಾ ಇರ್ತೀನಿ, ಏನನ್ನ ಕೊಟೇಶನ್ಸ್ ಬರೀಬೇಕಂದ್ರೆ ನನ್ ಮೈಂಡ್ಗೆ ಬರತ್ತೆ ಹಾಡುಗಳು ಅಲ್ಲ ಅದೇ ಎಲ್ಲ ಬರಿತಾ ಇರ್ತೀನಿ ಅಷ್ಟು. ಮೇಡಮ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವಗಳನ್ನ ಇವತ್ತು ಯಶೋಧ ಮೇಡಮ್ ಹೇಳ್ದಂಗೆ ತುಂಬಾ ಶಕ್ತಿಯಾಗಿ, ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಎನರ್ಜಿ ಆಗಿದೆ ಮೇಡಮ್. ಒಂದೊಂದು ಮಾತು ಫಾಲೋ ಮಾಡ್ಬೇಕು ನಾವು. ಇದು ಎಲ್ರಿಗೂ ಸ್ಫೂರ್ತಿ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹೌದೌದು. ಸೊ ಹೀಗಾಗಿ ಧ್ಯಾನ ಮಾಡ್ಬೇಕು, ಈ ತರ ಎನರ್ಜಿ ಪಡ್ಕೋಬೇಕು ಅನ್ನೋದು ಎಲ್ರಿಗೂ ಸ್ಫೂರ್ತಿ ಆಗಿರುತ್ತೆ ಮೇಡಮ್. ಎಲ್ರಿಗೂ ಒಂದು ಸ್ಫೂರ್ತಿ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮಾಸ್ಟರ್ಸ್, ಧ್ಯಾನ ಮಾಡೋಣ ಲಕ್ಷ್ಮಿ ಮೇಡಮ್. ಧ್ಯಾನ ಮಾಡೋಣ ಮೇಡಮ್, ಧ್ಯಾನಕ್ಕೆ ಹೋಗೋಣ. ಧ್ಯಾನ ಮಾಡೋಣ ತಿರಿ ಹೇಳ ಮೇಡಮ್. ಹೇಳಿ ಮೇಡಮ್. ಒಂದ್ 5 ನಿಮಿಷ ಆದ್ಮೇಲೆ ಮ್ಯೂಸಿಕ್ ಹಾಕೋಣ, ಶುರು ಮಾಡ್ಸೋಣ. ಧ್ಯಾನ ಮಾಡೋಣ ಅರ್ಧ ಗಂಟೆ. ಹೌದೌದು, ಧ್ಯಾನ ಮಾಡೋಣ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. 2 ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಎಲ್ಲವನ್ನು ಮರೆತಾಗ ನಮ್ಮಲ್ಲಿ ಮನಸ್ಸಿನಲ್ಲಿ ಆಗುವಂತ ಅಪೂರ್ವವಾದ ಒಂದು ಅನುಭವವನ್ನ ಮಾಡ್ಕೊಳ್ಳೋಣ. ಎಷ್ಟು ಹಾಯ್ ಅನ್ಸುತ್ತೆ, ಎಷ್ಟು ಹಗುರ ಅನ್ಸುತ್ತೆ. ಎಲ್ಲವನ್ನು ಮರೆತಾಗ ಆ ಅನುಭವವನ್ನ ಪಡ್ಕೊಳ್ಳೋಣ ಧ್ಯಾನ ಸ್ಥಿತಿಯಲ್ಲಿ. ಕೇವಲ ನಮ್ಮಲ್ಲಿ ನಡೀತಾ ಇರುವಂತ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರೋಣ. ಉಸಿರಾಟದ ಜೊತೆ ಅನುಸಂಧಾನವಾದ ಈ ಉಸಿರಾಟದ ಮೂಲಕ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮನಸ್ಸಿನಲ್ಲಿ ಯಾವುದೇ ಮಂತ್ರ, ಜಪ, ನಾಮಸ್ಮರಣೆ, ದೈವಿ ಕಲ್ಪನೆ ಯಾವುದು ಬೇಡ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನ ತೆಗೆಯಬೇಡಿ ಮಾಸ್ಟರ್. ನಮ್ಮಲ್ಲಿ ನಡೀತಾ ಇರುವಂತ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರೋಣ. ಈ ಪ್ರಾಪಂಚಿಕ ವ್ಯವಹಾರಗಳನ್ನ ಎಲ್ಲವನ್ನು ಮರೆತು ನಮ್ಮೊಳಗೆ ನಾವು ಪ್ರವೇಶ ಮಾಡೋಣ.
அந்த கூட்டம் வர்ற வழியில எங்கேயாவது ஒரு மூலையில போயிட்டு உட்கார வரேன். Welcome to Cuisinart Turtle. Get ready for the challenge. Find differences. आज ये छोटे-छोटे कलर बीट्स चूज करने में हेल्प करेंगे. बस ये बीट्स को क्ले में डालना है, स्ट्रेच करके बीट्स को गिराना है. So let's start with here.
கூடவே சைட் பை சைடு, அதாவது பக்தி மார்க்கத்துக்கு கூடயே ஞான மார்க்கம் கூடவே இருந்துதான் இருக்கு. எல்லாருக்கும் அதை எடுத்துக்க முடியல. ஏன்னா அப்ப அந்த காலத்துல போட்டான் பேண்ட் எனர்ஜிங்கிறது கிடையாது. இப்ப பாருங்க, நம்மளுக்கு போட்டான் பேண்ட் எனர்ஜி இருக்குனால கொஞ்ச நேரம் தியானத்துல உட்கார்றதுக்குள்ள நமக்கு அந்த ஆற்றல் கிடைச்சது. நம்ம எல்லாத்தையும் புரிஞ்சுக்கிற ஒரு மனோநிலையில வந்துடுறோம். ஏன்னா அந்த புரிதலே நல்ல புனித புரிதலா மாறிடுது நம்ம. அப்ப அந்த மாதிரி புரிதல் மாறக்கூடிய அந்த சக்தி தரக்கூடிய அந்த அந்த ஆற்றலை நம்ம ஈர்த்துக்கிறோம் தினமும் தியானம் பண்ணும்போது அப்படின்னாக்கா நம்மளுக்கு மற்ற எல்லாம் தேவையில்லைங்கிறது தோணிடும் இல்லையா. திருப்பி 5ஆம் கிளாஸ் பாடத்தை படிக்க வேண்டாமே, 6ஆம் கிளாஸ் வந்துட்டோமே இல்லையா அப்படின்னு சொல்லிட்டு நம்ம அதை கைவிட்டுறோம். அதை பர்டிகுலரா எடுத்து சொன்னது எதுக்குன்னாக்கா திருப்பி நம்ம மற்றவங்களுக்கு அடிபணிஞ்சிருக்கணும், மற்றவங்களை இன்னொரு சக்தி என்னை விட பெரிய சக்தி இங்க இருக்கு அப்படின்னு நினைச்சோம்னாக்கா நாம சிறிய சக்தி ஆயிடும். அப்ப என்ன ஆயிடும், நம்ம ஆத்மாவுக்கு கொடுக்க வேண்டிய அந்த மரியாதை மதிப்பு அதுக்குள்ள அதை கொடுக்க மாட்டோம், அதை உணர்ந்துக்க மாட்டோம் இல்லையா. நான் எப்பவும் சின்னதுன்னு நினைக்கும் போது வேற ஏதோ தான் பெருசு, வேற ஏதோ சக்தி இருக்கு பெருசா, அப்பவும் நான் சின்னது. அப்ப என்னோட ஆன்மாவும் அதுவும் அந்த சக்தியும் ஒரே நிலையில தான் இருக்கு அப்படிங்கறத நான்
Outstanding effort. Let's keep searching for those differences. Final challenge time. Let's prove our skills and save the spaceship. Good luck.
3 differences. There are a total of 5 puzzles, and you get 90 seconds for each puzzle. Let's get started. Let's check the answer.
ಕಡೆಯ 5 ಸೆಕೆಂಡ್ಗಳು. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಮ್ಮ 2 ಕೈ ಬೆರಳುಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. 5, 4, 3, 2, 1. ನಿಧಾನವಾಗಿ ಕೈಗಳನ್ನು ಇಳಿಸಿ ಕಣ್ಣುಗಳನ್ನು ತೆರೆಯೋಣ. ಹಾಗೆ ಈ ಅದ್ಭುತವಾದ ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮ ಗುರುಗಳಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಬೆಳಗ್ಗೆ ಜಾಯಿನ್ ಮಾಡೋಣ ಮಾಸ್ಟರ್. ಥ್ಯಾಂಕ್ ಯು.